ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗ್ತಾರಂತ ಮೂವಿ ಹೆಸರು ದ ಹಂಟಿಂಗ್ ಆಫ್ ಮೌಂಟ್ ಗಿಡೆ. ಸ್ಕೂಲ್ ಆಲ್ರೆಡಿ ಇರೋದಕ್ಕೆ ಕೆಲವು ಸ್ಟೂಡೆಂಟ್ಸ್ ಸೇರ್ಕೊಂಡು ಒಂದು ಬೆಟ್ಟಕ್ಕೆ ಹೈಕಿಂಗ್ ಅಂತ ಹೋಗ್ತಾರೆ. ಆ ರೀತಿ ಹೈಕಿಂಗ್ ಹೋದಂತ ಸ್ಟೂಡೆಂಟ್ ಗೆ ಈ ಹೈಕಿಂಗ್ ಬೇಡ, ಇದ್ರ ಸವಾಸ ಬೇಡ ಅನ್ನೋ ರೀತಿ ಆಗುತ್ತೆ. ಬಟ್ ಅದೇ ಟೈಮ್ ಅಲ್ಲಿ ಇದ್ದಂತ ಒಂದು ಹುಡುಗಿಗೆ ಕಂಟಿನ್ಯೂಸ್ ಆಗಿ ಒಂದು ಗೋಸ್ಟ್ ಕಾಣಿಸ್ತಾನೆ ಇರುತ್ತೆ. ಆಕ್ಚುಲಿ ಆ ಹುಡುಗಿಗೆ ಮಾತ್ರ ಯಾಕೆ ಆ ಗೋಸ್ಟ್ ಕಾಣಿಸ್ತಾ ಇದೆ, ಇಷ್ಟಕ್ಕೂ ಹೈಕಿಂಗ್ ಅಂತ ಹೋಗಿದ್ದಂತ ಸ್ಟೂಡೆಂಟ್ ಗೆ ಆದಂತ ಅನುಭವ ಏನಂತ ಈ ಮೂವಿಲಿ ನೋಡೋಣ. ಆಕ್ಚುಲಿ ಇವತ್ತು ನಾವು ಹೇಳಕ್ ಹೋಗ್ತಾ ಇರೋದು ಇಂಡೋನೇಷ್ಯಾದಲ್ಲಿ ನಡೆದಿರುವಂತ ರಿಯಲ್ ಹಾರರ್ ಸ್ಟೋರಿಯ ಬಗ್ಗೆ. ಈ ರೀತಿ ಇರುವಂತ ಮೂವಿನ ನೋಡಕ್ಕೆ ಇನ್ಯಾಕೆ ತಡ, ಬನ್ನಿ ಈಗ ಮೂವಿ ಕಡೆ ಹೋಗೋಣ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಮಾಯಾ ಮತ್ತೆ ಈತ ಅನ್ನೋ ಫ್ರೆಂಡ್ಸ್ ನ ನಮಗೆ ತೋರಿಸ್ತಾರೆ. ಮಾಯಾ ಮತ್ತೆ ಈತ ಇಬ್ರು ಕೂಡ ಚೈಲ್ಡ್ಹುಡ್ ಇಂದ ಕ್ಲೋಸ್ ಫ್ರೆಂಡ್ಸ್. ಹಾಗೇನೆ ಇವರಿಬ್ರು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಎಲ್ಲೂ ಕೂಡ ಹೋಗೋದಿಲ್ಲ. ಬಟ್ ಮೂವಿಯ ಎಂಡಿಂಗ್ ಅಲ್ಲಿ ಈತ ಮಾಯನ ಬಿಟ್ಟು ಒಂದು ಜಾಗಕ್ಕೆ ಹೊರಟೋಗ್ತಾಳೆ. ಮಾಯಾ ಮತ್ತೆ ಈತ ಓದ್ತಾರಂತ ಸ್ಕೂಲ್ ಅಲ್ಲಿ ಈಗ ಲಾಂಗ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಇದರಿಂದ ಮಾಯಾ ಮತ್ತೆ ಈತ ಇಡೀ ಸಿಟಿನ ಓಡಾಡೋದು, ಫೋಟೋಸ್ ಅನ್ನ ತಕೊಳ್ಳೋದು, ಮಾಟಿಗೆ ಹೋಗೋದು, ಇದೇ ರೀತಿ ಮಾಡ್ತಾ ಇರ್ತಾರೆ. ಈಗ ಮಾಯಾ ಮತ್ತೆ ಈತ ಮಾತಾಡ್ತಾ ಇನ್ನ ಸ್ಕೂಲ್ ಹಾಲಿಡೇಸ್ ಮುಗಿಗೆ ಸ್ವಲ್ಪ ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ನಾವು ನಮ್ ನೆಂಟರ ಮನೆಗೂ ಇಲ್ಲಾಂದ್ರೆ ಎಲ್ಲ ಟ್ರಿಪ್ ಎಲ್ಲಿಗಾದ್ರೂ ಹೋಗಿ ಬರ್ಲೇಬೇಕು ಅಂತ ಹೇಳ್ಕೊಂತಾರೆ. ಇದನ್ನ ಕೇಳ್ದಂತ ಈತ ಇಲ್ಲ ಇಲ್ಲಮ್ಮ, ನಮ್ಮ ಅಪ್ಪ ಅಮ್ಮ ಯಾವ್ದಕ್ಕೂ ಒಪ್ಪೋದಿಲ್ಲ, ಅವ್ರು ತುಂಬಾನೇ ಸ್ಟ್ರಿಕ್ಟ್ ಅಂತ ಹೇಳ್ತಾಳೆ. ಆಗ ಮಾಯಾ ಈತ ಹತ್ರ ನಿಂಗೆ ಬರಕ್ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳ್ತಾಳೆ. ಈತ ಇಲ್ಲ ಕಣೆ, ನನ್ಗೂ ಇಷ್ಟ ಇದೆ, ಬಟ್ ನಮ್ಮ ಅಪ್ಪ ಅಮ್ಮ ಒಪ್ಪೋದಿಲ್ಲ ಅಂತ ಹೇಳ್ತಾಳೆ. ಈಗ ಮಾಯಾ ಈತ ಹತ್ರ ನೀನ್ ಇದೇ ರೀತಿ ಅನ್ಕೊಂಡಿರೋ ಜೀವನ ಪೂರ್ತಿ ಇಲ್ಲೇನೆ ಬಿದ್ದಿರ್ತೀಯ ಅಂತ ಬೈತಾಳೆ. ಬಟ್ ಅದೇ ಟೈಮ್ಗೆ ಈಗ ಈತ ಮುಖಲ್ಲಿ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಮಾಯಾ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ಈತ ಏನು ಇಲ್ಲ ಬಿಡು, ಸ್ವಲ್ಪ ಈಟಾಗಿರ್ಬೇಕು, ಅದಕ್ಕೆ ರಕ್ತ ಬರ್ತೈತೆ ಅಂತ ಹೇಳಿ ಮ್ಯಾನೇಜ್ ಅನ್ನ ಮಾಡ್ತಾಳೆ. ಈಗ ಈತಗೆ ಗೊತ್ತಾಗುತ್ತೆ ಮಾಯಾ ಈಗ ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ಈಗ ಈತ ಮಾಯಾ ಹತ್ರ ನಿನ್ಗೆ ಏನಾದ್ರೂ ರೆಸ್ಟ್ ರೂಮ್ ಬೇಕಾದ್ರೆ ರೆಸ್ಟ್ ರೂಮ್ ಯೂಸ್ ಮಾಡ್ಕೋ, ಅದಕ್ಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಮಾಯಾ ಈತ ಹತ್ರ ಆ ರೀತಿ ಏನಿಲ್ಲ ಕಣೆ, ನಾನು ನಮ್ಮ ಮನೇಲಿ ಹೋಗಿ ರೆಸ್ಟ್ ರೂಮ್ ನ ಯೂಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಈತ ಮಾಯಾ ಹತ್ರ ಯಾಕೆ ನೀನು ಯಾವ್ದು ನಮ್ಮ ಮನೆಗೆ ರೆಸ್ಟ್ ರೂಮ್ ಯೂಸ್ ಮಾಡೋದಿಲ್ಲ ಅಂತ ಕೇಳ್ತಾಳೆ. ಈ ಮಾತನ್ನ ಕೇಳ್ದಂತ ಮಾಯಾ ಆ ರೀತಿ ಏನು ಇಲ್ಲ ಅನ್ಬಿಟ್ಟು ಮನೆಯಿಂದ ಆಚೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಮಾಯನ ಕಳ್ಸ್ಕೊಡಕಂತ ಈತ ಆಚೆ ಬಂದಾಗ ಈತ ಹಿಂದಗಡೆ ಯಾವ್ದೊಂದು ಆತ್ಮ ಇರೋದನ್ನ ಮಾಯಾ ಅಬ್ಸರ್ವ್ ಮಾಡ್ತಾಳೆ. ಇದನ್ನ ನೋಡಂತ ಈತಗೂ ಗೊತ್ತಾಯ್ತು ಮಾಯಿಗೆ ಏನೋ ಒಂದು ನಮ್ಮ ಮನೇಲಿ ಕಾಣಿಸಿದೆ ಅಂತ. ಅದಕ್ಕೆ ಈತ ತನ್ನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಬಾ ನಾವಿಬ್ರು ನೋಡೋಣ ಅದೇನಿದೆ ಅಂತ ಚೆಕ್ ಮಾಡ್ಸಕ್ ಕರ್ಕೊಂಡು ಹೋಗ್ತಾಳೆ. ಬಟ್ ಇವರಿಬ್ರು ಆ ರೀತಿ ಮನೆಯೊಳಗಡೆ ಹೋಗ್ತಾ ಇರ್ಬೇಕಾದ್ರೆ ಈತಳ ತಾಯಿ ಇವರಿಬ್ರಿಗೂ ಆಪೋಸಿಟ್ ಬರ್ತಾಳೆ. ಇದಾದ್ಮೇಲೆ ಈಗ ಈತಳ ತಾಯಿ ಮಾಯಿಗೆ ಒಂದು ಕ್ಯಾರಿಯರ್ ನ ಕೊಟ್ಬಿಟ್ಟು ಇದು ನಿಮ್ಮ ಅಮ್ಮನಿಗೆ ಕೊಡು ಅಂತ ಹೇಳ್ತಾಳೆ. ಅದೇ ರೀತಿಗೆ ಮಾಯಾ ಆ ಮನೆಯಿಂದ ಆಚೆ ಹೋಗ್ತಾ ಇರ್ಬೇಕಾದ್ರೆ ಈತಳ ತಂದೆ ಕೂಡ ಅಲ್ಲಿಗೆ ಬರ್ತಾನೆ. ಅದಾದ್ಮೇಲೆ ಈಗ ಈತಳ ತಂದೆ ಮಾಯನ ಮಾತಾಡಿಸಿ ಈಗ ಈತ ಹತ್ರ ಹೋಗಿ ಅವಳಿಗೆ ಒಂದು ಹಗ್ಗನ ಕೊಡ್ತಾನೆ. ಇದನ್ನ ನೋಡಿದಂತ ಈ ಮೂವಿ ಹೀರೋಯಿನ್ ಆದಂತ ಮಾಯಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಿಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಮಾಯಾ ಮನೆಯನ್ನ ತೋರಿಸ್ತಾರೆ. ಈಗ ಅದೇ ದಿನ ನೈಟ್ ಮಾಯಳ ಮನೆಗೆ ಮಾಯಳ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಈಗ ಮಾಯಾ ಅಲ್ಲಿರೋ ಎಲ್ಲಾರ್ಗು ಜ್ಯೂಸ್ ಚಿಪ್ಸ್ ಅಂತ ಕೊಡ್ತಾ ಇರ್ಬೇಕಾದ್ರೆ ಆ ಟೀಮ್ ಅಲ್ಲಿ ಇದ್ದಂತ ಒಬ್ನು ನಾವೆಲ್ಲಾರು ಮೌಂಟ್ ಗಿಡಿಗೆ ಹೈಕಿಂಗ್ ಹೋಗೋಣ ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ನಮ್ಮ ಹೀರೋಯಿನ್ ನಾನು ಕೂಡ ಬರ್ತೀನಿ ಕಂಡ್ರೋ, ನಾನು ಕೂಡ ಕರ್ಕೊಂಡು ಹೋಗ್ರು, ಇನ್ನು ಸ್ವಲ್ಪ ದಿನ ಮಾತ್ರ ನಮ್ ಸ್ಕೂಲ್ ಹಾಲಿಡೇಸ್ ಇರೋದು, ಅದಾದ್ಮೇಲೆ ನಾವು ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಇವಳ ಈ ಮಾತು ಕೇಳಿದಂತ ಅವಳ ಅಣ್ಣ ಮೊದ್ಲಿಂದಾಗಿ ನೀನು ಹುಡುಗಿ ಸಾಲದಾಗಿ ನೀನ್ ಫಿಟ್ನೆಸ್ ಕೂಡ ಇಲ್ಲ, ಅಷ್ಟೇ ಯಾಕೆ ಹೈಕಿಂಗ್ ಅನ್ನೋದು ತುಂಬಾನೇ ಕಷ್ಟ, ನಿನ್ನಂತರೆಲ್ಲ ಅಲ್ಲಿಗೆ ಬರಬಾರ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮಾಯಾ ಸುಮ್ನೆ ಬಿಡ್ತಾಳ. ಈಗ ಮಾಯಾ ತುಂಬಾನೇ ಆಟ ಮಾಡಿ ಅವ್ರ ಅಣ್ಣನ ಅಲ್ಲಿದ್ದಂತ ಫ್ರೆಂಡ್ಸ್ ನೆಲ್ಲ ಒಪ್ಪಿಸ್ತಾಳೆ. ಬಟ್ ಆ ಫ್ರೆಂಡ್ಸ್ ಗೆಲ್ಲ ಇಷ್ಟ ಇಲ್ಲ ಅಂದ್ರೂ ರಿಸ್ಕ್ ನಮ್ಮ ಮೇಲೆ ಇರಲ್ಲ ಅಂತ ಅವರೆಲ್ಲರೂ ಒಪ್ಕೊಂಡಿರ್ತಾರೆ. ಇದಾದ್ಮೇಲೆ ಈಗ ಮಾಯಾ ಈತಗೆ ಫೋನ್ ಮಾಡ್ಬಿಟ್ಟು ಈ ತರ ನಾವು ಹೈಕಿಂಗ್ ಹೋಗ್ತಾ ಇದ್ವಿ, ನಿನ್ನ ಕೂಡ ಬಾ ಅಂತ ಕರೀತಾಳೆ. ಈಗ ಈತ ಮಾಯಾ ಹತ್ರ ನಾನು ನಿಂಗೆ ಬೆಳಗ್ಗೆನೆ ಹೇಳ್ದೆ ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್ ಅಂತ, ಆದ್ರೂ ಕೂಡ ನೀನು ಬಾಬಾ ಅಂತ ಕರಿತೀಯಲ್ಲ ಅಂತ ಹೇಳ್ತಾಳೆ. ಈಗ ಮಾಯಾ ಈತ ಹತ್ರ ನೀನ್ ಇದೇ ರೀತಿ ಮಾಡ್ತಿದ್ರೆ ನಿಂಗೆ ಯಾವತ್ತೂ ಕೂಡ ಎಲ್ಲೂ ಹೋಗಕ್ ಆಗೋದಿಲ್ಲ ಅಂತ ಹೇಳ್ತಾಳೆ. ಈಗ ಈತ ಇದ್ರ ಬಗ್ಗೆ ನಮ್ಮ ಮನೇಲಿ ಮಾತಾಡಿ ಪರ್ಮಿಷನ್ ತಗೊಬೇಕು ಅಂತ ತನ್ನ ತಲೆನ ಕೆರ್ಕೊಂತಾಳೆ. ಆಗ ಈತಗೆ ಸ್ವಲ್ಪ ಕೂದಲು ಬರುತ್ತೆ. ಇದನ್ನ ನೋಡ್ದಂತ ಈತ ಈಗ ಮತ್ತೆ ಇನ್ನೊಂದ್ಸಲ ತಲೆಗೆ ಕೈ ಹಾಕ್ರೆ ಮತ್ತೆ ಈಗ ಅಷ್ಟಿನ ಕೂದಲು ಅವಳ ಕೈಗೆ ಬರುತ್ತೆ. ಇದನ್ನ ನೋಡ್ತಾರಂತ ನಮ್ಗೆ ಈತಗೇನೋ ಹೆಲ್ತ್ ಇಶ್ಯೂ ಇರಬೇಕು. ಅದಕ್ಕೆ ಫಸ್ಟ್ ಟೈಮ್ ಅವಳ ಮೂಗಲ್ಲಿ ರಕ್ತ ಬಂದು ಈಗ ಅವಳ ತಲೆಯಲ್ಲಿ ಕೂದಲೆಲ್ಲ ಉದುರ್ತಾ ಇದೆ. ಇದಾಗಿ ಈಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಈತ ಮತ್ತೆ ಮಾಯಾ ಇಬ್ರು ಸೇರ್ಕೊಂಡು ಈತವರ ಅಮ್ಮನ ಒಪ್ಸಕ್ಕಂತ ಬಂದಿರ್ತಾರೆ. ಈತವರಮ್ಮ ಮಾಯಾ ಹತ್ರ ಇಲ್ಲ ನಮ್ಮ ಮನೇಲಿ ಯಾರು ಹೆಣ್ಮಕ್ಳು ಈ ರೀತಿ ಆಚೆನೆ ಕಳ್ಸೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಈತವರಮ್ಮ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ ಅಮ್ಮ ಇದೊಂದು ಸಲ ಮಾತ್ರ ಕಳ್ಸಿಕೊಡಮ್ಮ ಅಂತ ಕೇಳ್ಕೊತಾ ಇರ್ತಾಳೆ. ಇದನ್ನ ಕೇಳ್ದಂತ ಈತಾಳ ಅಮ್ಮ ಪರ್ಮಿಷನ್ ನಾನು ಕೊಡ್ರು ನಿಮ್ಮ ಅಪ್ಪ ಕೊಡ್ಬೇಕಲ್ಲ ಅಂತ ಕೇಳ್ತಾಳೆ. ಈಗ ಇದೇ ಟೈಮ್ಗೆ ಈತಾಳ ಅಪ್ಪ ಕೂಡ ಅಲ್ಲಿಗೆ ಬಂದು ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಈ ಮಾತಿಗೆ ಈತಾಳ ಅಮ್ಮ ನಿನ್ ಮಗಳೆಲ್ಲೋ ಟ್ರೆಕ್ಕಿಂಗ್ ಹೋಗ್ಬೇಕಂತಿದ್ದಾಳೆ ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಈತಾಳ ಅಪ್ಪ ಇಲ್ಲ ಟ್ರೆಕ್ಕಿಂಗ್ ಎಲ್ಲ ನಾನು ಅಲೋನೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಈಗ ಈತ ಅವ್ರ ಅಪ್ಪ ಹತ್ರ ಹೋಗಿ ಅಪ್ಪ ಇದೊಂದು ಸಲ ದಯವಿಟ್ಟು ಕಳ್ಸ್ಕೊಡಪ್ಪ, ನನ್ನ ಜೊತೆ ಮಾಯಾ ಕೂಡ ಬರ್ತಾ ಇದ್ದಾಳೆ, ಈಗ ಬಿಟ್ರೆ ನಮ್ಗೆ ಇನ್ಯಾವ ಕೂಡ ರಜೆಗಳು ಸಿಗೋದಿಲ್ಲ ಅಂತ ಹೇಳ್ತಾಳೆ. ಇವಳೆ ಈ ಮಾತಿಗೆ ಅವ್ರ ಅಪ್ಪ ಕೂಡ ಒಪ್ಕೊಂಡು ಸರಿ ಹೋಗ್ಬಿಟ್ ಬಾ, ಬಟ್ ಜೋಪಾನ್ ಹೋಗೋಕ್ ಬರ್ಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಈಗ ಈತಾಳ ಮನೇಲಿ ಕೂಡ ಪರ್ಮಿಷನ್ ಸಿಕ್ಕಿರುತ್ತೆ. ಇದಾದ್ಮೇಲೆ ಈಗ ಮಾಯಾ ಈತ ಹತ್ರ ನೀನು ಟ್ರೆಕ್ಕಿಂಗ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ತಕ್ಕನಾದ ಫಿಟ್ನೆಸ್ ಕೂಡ ಬೇಕು, ಅದಕ್ಕಂತಾನೆ ನೀನು ಇನ್ಮೇಲೆ ಮನೇಲಿ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಮಾಯಾ ಅಲ್ಲಿಂದ ಹೋಗಕ್ ಮೊದ್ಲು ಈತ ಹತ್ರಕ್ಕೆ ಬರ್ತಾಳೆ. ಬಟ್ ಈತ ಹಿಂದೆಗಡೆ ಲಾಸ್ಟ್ ಟೈಮ್ ನೋಡಿದಂತ ಆ ಆತ್ಮ ಬಂದು ನಿಂತಿರುತ್ತೆ. ಈ ಆತ್ಮ ನೋಡಕ್ಕೆ ತುಂಬಾನೇ ಕ್ರೀಪಿಯಾಗಿ ಕಾಣ್ತಾ ಇರುತ್ತೆ. ಇದನ್ನ ನೋಡಿದಂತ ಮಾಯಾ ತುಂಬಾನೇ ಗಾಬರಿಯಿಂದ ಸರಿ ನನಗೆ ಟೈಮ್ ಆಯ್ತು ಅಂತ ಅಲ್ಲಿಂದ ಹೊರಡ್ತಾಳೆ. ಈಗ ಮಾಯಾ ಕಣ್ಣನ್ನ ಅಬ್ಸರ್ವ್ ಮಾಡಿದಂತ ಈತ ಇವಳು ಏನಾಗಿದೆ, ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾಳೆ. ಆಕ್ಚುಲಿ ಮಾಯಾಗೆ ಹುಡ್ದಾಗಿಂದ ದೆವ್ವಗಳನ್ನ ಬರಿಗಣ್ಣಲ್ಲಿ ನೋಡಂತ ಪವರ್ ಇರುತ್ತೆ. ಆ ಪವರ್ ಇಂದಾನೆ ಮಾಯಾ ಈಗ ಆ ದೆವ್ವನ ನೋಡ್ತಾ ಇರೋದು. ಈಗ ಈತ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಅವ್ರ ಮನೇಲಿ ಇದ್ದಂತ ಒಂದು ಸೀಕ್ರೆಟ್ ರೂಮ್ ಹತ್ರ ಬರ್ತಾಳೆ. ಆಕ್ಚುಲಿ ಆ ರೂಮ್ ನ ಸೀಕ್ರೆಟ್ ರೂಮ್ ಅಂತ ನಾವ್ ಯಾಕಂತೀವಿ ಅಂದ್ರೆ ಆ ರೂಮ್ಗೆ ಅವ್ರ ಅಪ್ಪ ಬಿಟ್ರೆ ಯಾರು ಕೂಡ ಹೋಗ್ತಾ ಇರೋದಿಲ್ಲ. ಈಗ ಈತಗೆ ಅನ್ಸುತ್ತೆ ಮೇ ಬಿ ಇದೇ ರೂಮ್ ಅಲ್ಲಿ ಏನೋ ಇರ್ಬೇಕು ಅಂತ, ಅದಕ್ಕೆ ಈತ ಆ ರೂಮ್ ಹತ್ರ ಹೋಗ್ತಾ ಇರ್ತಾಳೆ. ಈಗ ಅದೇ
ಅದೇ ಟೈಮ್ಗೆ ಈತ ಅವರಪ್ಪ ಅಲ್ಲಿಗೆ ಬಂದು ಏನ್ ಮಗಳು ಇನ್ನೇನ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಈತ ಅವರಪ್ಪ ಹತ್ರ ಇಲ್ಲಪ್ಪ ಈ ರೂಮಲ್ಲಿ ಏನೋ ಸೊಂಡ್ ಬಂದಂಗೆ ಆಯ್ತು ಅದಕ್ಕೆ ಇಲ್ಲಿ ಬಂದೆ ಅಂತ ಹೇಳ್ತಾಳೆ. ಈಗ ಈತ ಅವರಪ್ಪ ಈತ ಹತ್ರ ಈ ರೂಮಲ್ಲಿ ಆ ರೀತಿ ಏನು ಕೂಡ ಇರೋದಿಲ್ಲ, ನೀನ್ ಹೋಗಿ ಟ್ರಿಪ್ಗೆ ರೆಡಿ ಆಗು ಅಂತ ಹೇಳ್ತಾನೆ. ಇದಾದ್ಮೇಲೆ ಈಗ ನೆಕ್ಸ್ಟ್ ಇಯರ್ ಅಲ್ಲಿ ಮಾಯಾ ಮತ್ತೆ ಅವಳ ಅಣ್ಣ ಕೂಡ ಅದೇ ಮನೆಗೆ ಬರ್ತಾರೆ. ಈಗ ಮಾಯದ ಅಣ್ಣ ಈತವ್ರ ಅಮ್ಮ ಹತ್ರ ನೀವೇನು ಕೂಡ ಭಯ ಪಡಕ್ ಹೋಗ್ಬೇಡಿ, ನಿಮ್ ಮಗಳು ಕೂಡ ನಂಗೆ ತಂಗಿ ಇದ್ದಂಗೆ, ನಾನ್ ಮಾತ್ರ ಅಲ್ಲ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದಾರೆ ಅಂತ ಹೇಳ್ತಾನೆ. ಈ ಕಡೆ ಈತವ್ರಪ್ಪ ಈತ ಹತ್ರ ನೀನ್ ತುಂಬಾನೇ ಚೋಪನಾಗಿರ್ಬೇಕು ಅಂತ ಅವಳ ಕೈಗೆ ಒಂದು ಕವರ್ ಅನ್ನ ಕೊಡ್ತಾನೆ. ಆಕ್ಚುಲಿ ಈ ಕವರ್ ಕೊಟ್ಟಾಗ ಮಾಯಾ ಕೂಡ ಅಬ್ಸರ್ವ್ ಮಾಡಿರ್ತಾಳೆ, ಬಟ್ ಅವಳು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಬದಲಾಗಿ ಅವರ ತಂದೆ ಬಚ್ಚಿಟ್ಕೊಂಡು ಅವಳಿಗೆ ಕಾಸನ್ನ ಕೊಡ್ತಾ ಇರಬೇಕು ಅಂತ ಅನ್ಕೊಂತಾಳೆ. ಅದು ಏನ್ ಕವರ್ ಯಾಕೆ ಏನು ಅಂತ ಕೂಡ ನಮ್ಗೆ ಈಗ ಹೇಳೋದಿಲ್ಲ. ಇದಾದ್ಮೇಲೆ ಇವರೆಲ್ಲ ಒಂದ್ ಮಿನಿ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಒಂಟಿ ಕಾಲಿರಂತ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಇದನ್ನ ನೋಡಿದಂತ ನಮ್ಮ ಹೀರೋಯಿನ್ ಯಾರ ಹತ್ರ ಕೂಡ ಹೇಳೋದಿಲ್ಲ, ಯಾಕಂದ್ರೆ ಇದನ್ನ ಹೇಳಿದ್ರೆ ಎಲ್ಲರೂ ಕೂಡ ಭಯ ಪಡ್ತಾರೆ ಅಂತ. ಇದಾದ್ಮೇಲೆ ಇವರೆಲ್ಲ ಒಂದು ರೂಮ್ ಹತ್ರ ಬಂದು ಲ್ಯಾಂಡ್ ಆಗ್ತಾರೆ. ಈಗ ಮಿನಿ ಬಸ್ ಇಂದ ಇಳಿದಂತ ಈತೆಗೆ ಈಗ ಇದ್ದಕ್ಕಿದ್ದಂಗೆ ಹೊಟ್ಟೆನೋ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಮಾಯಾ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಈಗ ಈತ ಏನು ಇಲ್ಲ, ಎಷ್ಟೊತ್ತರೆಗೂ ಟ್ರಾವೆಲಿಂಗ್ ಅಲ್ಲಿ ಇದ್ವಲ್ಲ ಅದಕ್ಕೆ ಸ್ವಲ್ಪ ಹೊಟ್ಟೆ ನೋವಾಗಿದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಎಲ್ಲಾರು ಹೋಗಿ ನಿದ್ದೆನ ಮಾಡ್ತಾ ಇರ್ಬೇಕಾದ್ರೆ ಈತೆಗೆ ಇದ್ದಕ್ಕಿದ್ದಂಗೆ ಈಗ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಈಗ ಈತ ಮಾಯನ ಎಬ್ಬರಿಸ್ಬಿಟ್ಟು ನನಗೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾಳೆ. ಈಗ ಮಾಯಾ ಅಯ್ಯಯ್ಯೋ ಈ ರೀತಿಯಾದ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಕಣೆ, ನಾವಿಬ್ಬರಿಗೆ ಮನೆಗೆ ಹೋಗೋದು ಸರಿ ಅಂತ ಹೇಳ್ತಾಳೆ. ಈಗ ಈತ ಮಾಯಾ ಹತ್ರ ಇಲ್ಲ ಕಣೆ, ನಮ್ಮಪ್ಪ ಇದೇ ಫಸ್ಟ್ ಟೈಮ್ ನಂಗೆ ಟ್ರಿಪ್ ಹೋಗಕ್ಕೆ ಪರ್ಮಿಷನ್ ಕೊಟ್ಟಿರೋದು, ಈ ಬಾರಿ ನಾನು ಈ ರೀಸನ್ ಇಟ್ಕೊಂಡು ರಿಟರ್ನ್ ಹೋದ್ರೆ ನಮ್ಮಪ್ಪ ಇನ್ಯಾವ್ದು ಟ್ರಿಪ್ ನೇ ಕಳ್ಸೋದಿಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಈಗ ಈತ ಮಾಯಾಳ ಮಾತು ಕೇಳಿದ್ರೆ ಈ ಸ್ಟೋರಿ ಬೇರೆ ರೀತಿನೇ ಹೋಗ್ತಾ ಇತ್ತು, ಬಟ್ ಈತ ಈಗ ಇವಳ ಮಾತನ್ನೇ ಕೇಳೋದಿಲ್ಲ. ಇದಾದ್ಮೇಲೆ ಈಗ ಈತ ಮಾಯಾ ಹತ್ರ ನೀನ್ ಇಲ್ಲೇನೆ ವೈಟ್ ಮಾಡ್ತಾರೆ, ನಾನು ವಾಶ್ರೂಮ್ ಗೆ ಹೋಗಿ ಪ್ಯಾಡ್ ನ ಚೇಂಜ್ ಮಾಡ್ಕೊ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಈಗ ಈತ ತನ್ನ ಪ್ಯಾಡ್ ನ ತೆಗೆದು ಒಂದು ಕವರ್ ಅಲ್ಲಿ ಆಗ್ತಾ ಇರ್ಬೇಕಾದ್ರೆ ಅವಳ ಹಿಂದೆ ಒಂದು ಆತ್ಮ ನಿಂತಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಇದನ್ನ ನೋಡಿದಂತ ಈತ ಈಗ ತುಂಬಾನೇ ಜೋರಾಗಿ ಕಿಚ್ಕೊಂಡ್ಬಿಡ್ತಾಳೆ. ಈ ಸೌಂಡ್ ಕೇಳಿದಂತ ಮಾಯಾ ಮತ್ತೆ ಅಲ್ಲಿದ್ದಂತ ಹುಡುಗರೆಲ್ಲ ಈ ರೆಸ್ಟ್ ರೂಮ್ ಹತ್ರ ಬರ್ತಾರೆ. ಈಗ ಅಲ್ಲಿಗೆ ಬಂದಂತರೆಲ್ಲ ಈತಗೆ ಮೊದಲು ನೀನ್ ಬಾತ್ರೂಮ್ ನ ಬಾಗ್ಲು ತೆಗಿ ಅಂತ ಹೇಳ್ತಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಈತ ತುಂಬಾನೇ ಸೈಲೆಂಟ್ ಆಗಿ ಆ ಬಾಗ್ಲನ್ನ ತೆಗಿತಾಳೆ. ಈಗ ಮಾಯಾ ಈತ ಹತ್ರ ಯಾಕೆ ಏನಾಯ್ತು ಏನ್ ನೋಡಿ ಆ ರೀತಿ ಕಿರ್ಚ್ಕೊಂಡೆ ಅಂತ ಕೇಳ್ತಾಳೆ. ಈಗ ಈತ ತುಂಬಾನೇ ಭಯದಿಂದ ನಾನು ಅವಳನ್ನ ನೋಡ್ದೆ, ಅವಳನ್ನ ನಿಂದೇನೆ ನಿಂತಿದ್ಲು ಅಂತ ಹೇಳ್ತಾಳೆ. ಈಗ ಮಾಯಾ ಯಾರೇ ಅದು ಯಾರನ್ನೇ ನೋಡ್ದೆ ಅಂತ ಕೇಳಿದ್ದಕ್ಕೆ ಯಾವ್ದೋ ದೆವ್ವ ಕಣೆ ತುಂಬಾನೇ ಕೆಟ್ಟದಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾಳೆ. ಇದಾದ್ಮೇಲೆ ಇವರೆಲ್ಲಾರು ಅವಳನ್ನ ಕರ್ಕೊಂಡೋಗಿ ರೂಮ್ ಅಲ್ಲಿ ಕುಣಿಸ್ತಾರೆ. ಈಗ ಅಲ್ಲಿಗೆ ಆ ಬಿಲ್ಡಿಂಗ್ ಓನರ್ ಬಂದು ಈ ವಿಚಾರ ಎಲ್ಲ ತಿಳ್ಕೊಂಡು ನಾವು ಲಾಸ್ಟ್ ಟೈಮ್ ಇದಕ್ಕೆಲ್ಲ ಶುದ್ಧೀಕರಣ ಮಾಡಿದೀವಿ, ಇದಾದ್ಮೇಲೆ ಆ ಸಮಸ್ಯೆ ಇರ್ಲಿಲ್ಲ, ಮತ್ತೀಗ ಆ ಸಮಸ್ಯೆ ಶುರುವಾಗಿದೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಮಾಯನ ಅವ್ರ ಅಣ್ಣ ಹತ್ರ ಕರೆದು ನೋಡು ಅವಳಿಗೆ ಈಗ ಪೀರಿಯಡ್ಸ್ ಆಗಿದೆ, ಇದರಿಂದ ಅವಳಿಗೆ ಈಗ ತುಂಬಾನೇ ವೀಕ್ ಆಗಿರ್ತಾಳೆ, ಈ ಟೈಮ್ ಅಲ್ಲಿ ಅವಳಿಗೆ ಹೈಕಿಂಗ್ ಮಾಡೋದಲ್ಲ ಅಷ್ಟು ಒಳ್ಳೇದಲ್ಲ, ದಯವಿಟ್ಟು ಅವಳಿಗೆನ ಕರ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಈಗ ಮಾಯಾಗಿ ಇವ್ರು ಹೇಳ್ತಿರೋದು ರೈಟ್ ಅಂತ ಅನ್ಸುತ್ತೆ. ಇದಾದ್ಮೇಲೆ ಮಾಯಾ ಈತ ಹತ್ರ ಹೋಗಿ ಈ ವಿಚಾರ ಹೇಳಕಂತ ಹೋಗ್ತಾಳೆ. ಬಟ್ ಈತ ಬೆಳಗ್ಗೆ ನಾವು ಎಷ್ಟೊತ್ತಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ಅಂತ ಕೇಳ್ತಾಳೆ. ಇದನ್ನ ಕೇಳಿದಂತ ಮಾಯಾ ತಾನು ಏನ್ ಹೇಳ್ಬೇಕಂತ ಬಂದಿದ್ಲು ಅದನ್ನ ಅಲ್ಲೇನೆ ಮರ್ತೋಗ್ತಾಳೆ. ಈ ಕಡೆ ಮಾಯಳ ಅಣ್ಣ ಹತ್ರ ಅವನ ಫ್ರೆಂಡ್ಸ್ ಏನೋ ಅವಳಿಗೆ ಪೀರಿಯಡ್ಸ್ ಆಗಿದೆಯಲ್ವಾ, ಈಗ ಅವಳಿಗೆ ರಿಟರ್ನ್ ಹೋಗ್ತಾಳೆ ತಾನೆ ಅಂತ ಹೇಳ್ತಾ ಇರ್ತಾನೆ. ಇವನೇ ಈ ಮಾತಿಗೆ ಹೀರೋಯಿನ್ ಅಣ್ಣ ಇಲ್ಲ ಅವಳು ಕೂಡ ನಮ್ ಜೊತೆ ಬರ್ತಾಳೆ ಅಂತ ಹೇಳ್ತಾನೆ. ಏನ್ ನಿನ್ಗೆ ಗೊತ್ತಿಲ್ವಾ, ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಬೆಟ್ಟನ ಹತ್ತೋದು ರಾತ್ರಿ ಒಬ್ಬರು ಹೊರಡೋದು ಈ ರೀತಿ ಮಾಡೋದೆಲ್ಲ ತುಂಬಾನೇ ದೊಡ್ಡ ತಪ್ಪು, ಆ ರೀತಿ ಮಾಡಿದ್ರೆ ಅವ್ರಿಗೇನು ಕಷ್ಟ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಅವನ ಫ್ರೆಂಡ್ ಇದೆಲ್ಲ ಮೂಢನಂಬಿಕೆ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳ್ತಾನೆ. ಈಗ ಇವರೆಲ್ಲಾರು ಇದೇ ವಿಚಾರ ಮಾತಾಡ್ತಿರ್ಬೇಕಾದ್ರೆ ಈತೆಗೆ ನೀಟಾಗಿ ರೆಡಿಯಾಗಿ ಈ ಜಾಗಕ್ಕೆ ಬರ್ತಾಳೆ. ಇದನ್ನ ನೋಡಿದಂತ ಅವರೆಲ್ಲಾರು ಈಗ ಹೈಕಿಂಗ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇವರೆಲ್ಲಾರು ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಮೊದಲು ಟಿಕೆಟ್ ತಗೊಂಡ್ಬೇಕಲ್ವಾ, ಅದಕ್ಕೆ ಈಗ ಟಿಕೆಟ್ ತಗೊಳಕ್ಕೆ ಒಂದು ಜಾಗದಲ್ಲಿ ಕೂತಿರ್ತಾರೆ. ಬಟ್ ನಮ್ಮ ಹೀರೋಯಿನ್ ಗೆ ಅವ್ರ ಹಿಂದೆ ಯಾರೋ ಒಬ್ರು ಕೂತಿರೋ ರೀತಿ ಕಾಣಿಸುತ್ತೆ. ಇದನ್ನ ನೋಡಿದಂತ ನಮ್ಮ ಹೀರೋಯಿನ್ ಅವರ ಟೀಮ್ ಗೆ ಅದನ್ನ ಹೇಳ್ತಾಳೆ. ಈಗ ಅವರ ಟೀಮ್ಗೂ ಕೂಡ ಆ ವ್ಯಕ್ತಿ ಕಾಣ್ತಾ ಇರುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಈತಳ ಮನೆಯನ್ನ ತೋರಿಸ್ತಾರೆ. ಈಗ ಈತಳ ಮನೆಯಲ್ಲಿ ಈತಳ ತಾಯಿಗೆ ಅವಳ ತಲೆಯಿಂದ ಬಂದಿದ್ದಂತ ಕೂದಲು ಮತ್ತೆ ಅವಳು ಮೂಗೂರಿಸಿದಂತ ರಕ್ತದ ಟಿಶ್ಯೂ ಪೇಪರ್ ಕೂಡ ಸಿಗುತ್ತೆ. ಇದನ್ನ ನೋಡಿ ಗಾಬರಿಗೆ ಇದನ್ನ ತಗೊಂಡೋಗಿ ತನ್ನ ಗಂಡನಿಗೆ ತೋರಿಸ್ತಾಳೆ. ಇದನ್ನ ನೋಡಿ ಅವಳ ಗಂಡ ಮೇ ಬಿ ಅವಳಿಗೇನೋ ಗೀಟಾಗಿರ್ಬೇಕು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ ಬಿಡು ಅಂತ ಹೇಳ್ತಾನೆ. ಆದ್ರೂ ಕೂಡ ಈತ ಅವರ ಮನೆಗೆ ಈ ವಿಚಾರದಲ್ಲಿ ಒಂದು ಚೂರು ಕೂಡ ಸಮಾಧಾನ ಆಗೋದಿಲ್ಲ. ನೀವೇನು ನಿಮ್ಮ ಮಗಳ ಹೆಲ್ತ್ ಬಗ್ಗೆ ಏನು ಕೂಡ ರಿಸ್ಕ್ ತಗೊಳಕ್ ಹೋಗೋದಿಲ್ಲ, ಬದಲಾಗಿ ನಾನೇನೆ ಎಲ್ಲಾನು ನೋಡ್ಬೇಕಂತ ಹೇಳ್ತಾಳೆ. ಈ ಕಡೆ ಇವರೆಲ್ಲಾರು ಬೆಟ್ಟನ ಹತ್ತಾ ಇರ್ಬೇಕಾದ್ರೆ ಈತಗೆ ಇದ್ದಕ್ಕಿದ್ದಂಗೆ ಸುಸ್ತಾಗುತ್ತೆ. ಇದನ್ನ ನೋಡುವಂತ ಮಾಯಾ ಯಾಕೆ ಏನಾಯ್ತು ಸುಸ್ತಾಗ್ತಾ ಇದೆಯಾ, ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹೋಗೋಣವಾ ಈ ರೀತಿ ಕೇಳ್ತಾ ಇರ್ತಾಳೆ. ಬಟ್ ಈತ ಕಡೆಯಿಂದ ಏನು ಕೂಡ ರೆಸ್ಪಾನ್ಸ್ ಇರೋದಿಲ್ಲ. ಇದಾದ್ಮೇಲೆ ಈಗ ಮಾಯವ್ರ ಅಣ್ಣ ಎಲ್ಲಾರ್ಗು ನಡೆದು ಸುಸ್ತಾಗಿದೆ, ಇಲ್ಲೇ ಸ್ವಲ್ಪ ತಿದ್ಬಿಟ್ಟು ಊಟ ಮಾಡ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಈಗ ಇವರೆಲ್ಲಾರು ಕೂತು ರೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಈತ ಇದ್ದಕ್ಕಿದ್ದಂಗೆ ಎದ್ದು ಒಂದು ಕೆರೆ ಹತ್ರ ಬಂದು ಒಂದು ಕವರ್ ನ ಬಿಸಾಕ್ತಾಳೆ. ಆ ಕವರ್ ಬೇರೆ ಯಾವ್ದು ಅಲ್ಲ ಅವ್ರ ಅಪ್ಪ ಕೊಟ್ಟಿದ್ದಂತ ಕವರ್. ಆಕ್ಚುಲಿ ಅವ್ರ ಅಪ್ಪ ಹೇಳಿರ್ತಾರೆ ನೀನ್ ಮನೆಯಿಂದ ಆಚೆ ಹೋಗಿದಷ್ಟೇ ಈ ಕವರ್ನ ಎಲ್ಲಾದ್ರೂ ದೂರ ಬಿಸಾಕ್ಬಿಡು ಅಂತ. ಬಟ್ ಈತ ಅದನ್ನ ಮರೆದ್ಬಿಟ್ಟು ಆ ಕವರ್ನ ಇಲ್ಲಿವರೆಗೂ ತಂದು ಇಲ್ಲಿ ಬಿಸಾಕಿರ್ತಾಳೆ. ಈಗ ಮಾಯಾ ಈತರ ಜಾಗಕ್ಕೆ ಬಂದು ಈತ ಇಲ್ಲೇನ್ ಮಾಡ್ತಾ ಇದೆಯಪ್ಪ, ನಾವ್ ಇಲ್ಲೆಲ್ಲ ಬರಬಾರ್ದು ಅಂತ ಅವಳನ್ನ ಕರೀತಾಳೆ. ಬಟ್ ಈಗ ಈತ ಇದ್ದಕ್ಕಿದ್ದಂಗೆ ಮಾಯಕತ್ತನೆ ಸಿಗ್ತಾ ನೀವ್ ಇಲ್ಲಿಗೆಲ್ಲ ಬರಬಾರ್ದಾಗಿತ್ತು, ನೀವು ಇಲ್ಲಿ ಬಂದು ಈ ಜಾಗನ ಅಪವಿತ್ರ ಮಾಡಿದೀರಾ ಅಂತ ಹೇಳ್ತಾಳೆ. ಈಗ ಮಾಯಾಗೆ ಇಲ್ಲಿ ಏನಾಗ್ತಾ ಇದೆ, ಈತ ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಏನು ಕೂಡ ಗೊತ್ತಾಗೋದಿಲ್ಲ. ಬಟ್ ಅಷ್ಟಲ್ಲಾಗ್ಲೇ ಮಾಯವ್ರ ಅಣ್ಣ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಬಂದು ಮಾಯನ ಈತ ಕೈಯಿಂದ ಬಿಡಿಸ್ತಾರೆ. ಇದೆಲ್ಲ ಆದ್ಮೇಲೆ ಮಾಯಾ ಆ ಕೆರೆ ಕಡೆಗೆ ತಿರುಗಿ ನೋಡ್ರಿ ಆ ಕೆರೆಯಲ್ಲಿ ಯಾರೊಬ್ರು ಇರೋದನ್ನ ಮಾಯಾ ಅಬ್ಸರ್ವ್ ಮಾಡ್ತಾಳೆ. ಅಲ್ಲಿ ಆ ರೀತಿಯ ಕೆರೆಯಲ್ಲಿ ನಿಂತಿರೋದು ಬೇರೆ ಯಾರಲ್ಲ ಆ ಬೆಟ್ಟದ ರಾಣಿನೇ
ಆಗಿರ್ತಾಳೆ. ಇದಾದ್ಮೇಲೆ ಈಗ ಈತ ನಾರ್ಮಲ್ ಕಂಡೀಷನ್ ಗೆ ಬಂದಾಗ ಮಾಯ ಹೋಗಿ ಮಾತಾಡಿಸ್ತಾಳೆ. ಈತ ಆಗ್ಲೂ ನಿನ್ಗೆ ಏನಾಗಿತ್ತು, ಯಾಕೆ ಆ ರೀತಿ ಆಡ್ತಾ ಇದೆ ಅಂತ ಕೇಳ್ತಾಳೆ. ಈಗ ಈತ ಮಾಯ ಹತ್ರ ನಿನ್ಗೆ ಏನಾಗಿದೆ, ನೀನ್ ಯಾಕೆ ಈ ರೀತಿ ಆಡ್ತಾ ಇದೆಯಾ, ನನ್ಗೇನು ಕೂಡ ಆಗಿಲ್ಲ ನೋಡು, ನಾನು ನಾರ್ಮಲ್ ಆಗಿ ಇದ್ದೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಈತೆಗೆ ಗೊತ್ತಿರೋದಿಲ್ಲ ಅವಳ ದೇಹದಲ್ಲಿ ಯಾವ್ದೊಂದು ಆತ್ಮ ಬಂದು ಹೋಗ್ತಾ ಇರೋದು. ಆದ್ಮೇಲೆ ಇವರೆಲ್ಲ ಬೆಟ್ಟ ಹತ್ತಕ್ಕಿಂತ ಟೈಮ್ ಆಗುತ್ತೆ ಅನ್ಬಿಟ್ಟು ಆ ಬೆಟ್ಟನ ಹತ್ತಾ ಇರ್ಬೇಕಾದ್ರೆ ಆ ಬೆಟ್ಟದಲ್ಲಿ ಯಾರೋ ಓಡಾಡೋ ರೀತಿ ಇವ್ರಿಗೆ ಅನುಭವ ಆಗುತ್ತೆ. ಅದೇ ರೀತಿ ಈಗ ಮಾಯ ಆ ಬೆಟ್ಟನ ಹತ್ತಾ ಇರ್ಬೇಕಾದ್ರೆ ಯಾರೊಬ್ಬ ವ್ಯಕ್ತಿ ಮಾಯ ಕಣ್ಣಿಗೆ ಕಾಣಿಸ್ತಾನೆ. ಈಗ ಆ ವ್ಯಕ್ತಿ ಮಾಯ ಹತ್ರ ಈ ಹುಡುಗಿನ ಫಸ್ಟ್ ಮನೆ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಅವಳಿಗೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಾಳೆ ಅಂತ ಹೇಳ್ತಾ ಇರ್ತಾನೆ. ಬಟ್ ಈಗ ಮಾಯಗೆ ಈ ವ್ಯಕ್ತಿ ಯಾರು, ಯಾಕೆ ಇವನು ಈತ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಆ ಗಾಡಿಯಿಂದ ಈಗ ಎಲ್ಲರಿಗೂ ಒಂದು ಬೀಪ್ ಸೌಂಡ್ ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಲ್ಲರನ್ನೂ ತಮ್ಮ ಕಿವಿಗಳನ್ನ ಮುಚ್ಕೊಂಡು ಕೆಳಗಡೆ ಬಿದ್ದು ಓದಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ಈಗ ಎಲ್ಲರೂ ನಾರ್ಮಲ್ ಆಗಿ ಈಗ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಈತಗೆ ಈಗ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂಡು ಅಲ್ಲೇನೆ ಕುತ್ಕೊಂತಾಳೆ. ಈಗ ಮಾಯ ಹೋಗಿ ಈತ ಹತ್ರ ಮಾತಾಡಕ್ ಹೋದ್ರೆ ಈತ ಈಗ ಪೊಸೆಸ್ಟ್ ಆಗಿರ್ತಾಳೆ. ಈಗ ಈತ ಬಾಡಿಯಲ್ಲಿ ಯಾರೊಬ್ಬ ಅಜ್ಜನ ಆತ್ಮ ಸೇರ್ಕೊಂಡು ಈ ಹುಡುಗಿ ಇಲ್ಲಿಗೆ ಬರಬಾರ್ದಾಗಿತ್ತು, ಈ ಹುಡುಗಿ ಇಲ್ಲಿಗೆ ಬಂದು ಈ ಜಗನ ಅಪವಿತ್ರ ಮಾಡಿದ್ದಾಳೆ, ಮೊದಲು ಈ ಹುಡುಗಿನ ಇಲ್ಲಿಂದ ಆಚೆ ಕರ್ಕೊಂಡೋಗಿ ಅಂತ ಆ ಆತ್ಮ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ. ಇದಾದ್ಮೇಲೆ ಈಗ ಈತ ಮನೆಯಲ್ಲಿ ಒಂದು ಕಾವಲಿದ್ದಂತ ಮೊಟ್ಟೆ ಕೆಳಗಡೆ ಬಿದ್ದು ಅದ್ರಲ್ಲಿರೋ ಮರಿ ಆಚೆ ಬರುತ್ತೆ. ಬಟ್ ಆ ರೀತಿ ಆಚೆ ಬಂದಂತ ಮರಿ ಬದುಕಿರೋದಿಲ್ಲ, ಬದಲಾಗಿ ಸತ್ತೋಗಿರುತ್ತೆ. ಇದನ್ನ ನೋಡಿದಂತ ಈತ ಅವ್ರ ಅಮ್ಮನಿಗೆ ಈಗ ತುಂಬಾನೇ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮಗಳನ್ನ ತುಂಬಾನೇ ದೂರ ಕಳ್ಸಿದ್ವಿ, ಅವಳಿಗೆ ಈಗ ಏನಾಗಿದೆಯೋ ಏನೋ ಅಂತ. ಈಗ ಮಾಯವರನ್ನ ಮಾಯನ ಸೈಡ್ಗೆ ಕರ್ಕೊಂಡೋಗಿ ಈಗ ಅವಳನ್ನ ನಾವು ರಿಟರ್ನ್ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ಅವಳ ಕಂಡೀಷನ್ ನೋಡಿದ್ಯಾ, ಅವಳಿಗೆ ಬೆಟ್ಟನ ಹತ್ತಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ. ಸಾಲದಕ್ಕೆ ಅವಳಿಗೆ ನಿನ್ನೆ ಪೀರಿಯಡ್ಸ್ ಕೂಡ ಆಗಿತ್ತು, ನಾವೆಲ್ಲ ಬೇಡ ಅಂತ ಕೂಡ ಹೇಳಿದ್ವಿ, ನೀನ್ ನಿನ್ನೆ ತುಂಬಾನೇ ಬಲವಂತ ಮಾಡಿ ಈ ಬೆಟ್ಟಕ್ಕೆ ಬಂದಿದ್ದೀರಾ, ಈಗ ನೋಡು ಅವಳ ಕಂಡೀಷನ್ ಅಂತ ಹೇಳ್ತಾನೆ. ಇಷ್ಟೊತ್ತರೆಗೂ ಈತ ಕಣ್ಣು ವೈಟ್ ಆಗಿ ಈ ಹುಡುಗಿಯರಿಗೆ ಬರಬಾರ್ದಾಗಿತ್ತು, ಈ ಜಗನ ಅಪವಿತ್ರ ಮಾಡಿದಾಳೆ ಅಂತ ಹೇಳ್ತೈತಂತೆ. ಈತ ಇದ್ದಕ್ಕಿದ್ದಂಗೆ ಅವಳ ಕಣ್ಣಿಗೆ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಈತ ಏನೇ ಆಗ್ಲಿ ಈ ಬೆಟ್ಟನ ಪೂರ್ತಿ ಹತ್ತಕೊಂಡ ನಾನು ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದಾದ್ಮೇಲೆ ಈಗ ಈತ ತನ್ನ ಬ್ಯಾಗ್ ನಿಂದ ಎಗ್ಲಿಕೊಂಡು ನೀವ್ ಬೇಕಾದ್ರೆ ಮನೆಗೆ ಹೋಗಿ, ನಾನ್ ಮಾತ್ರ ಮನೆಗೆ ಬರೋದಿಲ್ಲ ಅನ್ಬಿಟ್ಟು ತಾನು ಒಬ್ಳೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ರೀತಿ ಈಗ ಮಾಯಗೆ ಅದೇ ಜಾಗದಲ್ಲಿ ಒಂದು ಅಜ್ಜಿ ಆತ್ಮ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಮಾಯ ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ವಿ, ಇಲ್ಲಿಂದ ಬೇಗ ಹೋಗ್ಬೇಕಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ರೀತಿ ಓಡ್ ಬಂದಂತ ಮಾಯಗೆ ಈಗ ಈತ ಒಂದ್ ಕಡೆ ಸುಸ್ತಾಗಿ ಕೂತಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಈಗ ಮಾಯ ಈತ ಹತ್ರ ಹೋಗಿ ನೋಡು, ಈಗ ನೀನು ತುಂಬಾನೇ ಸುಸ್ತಾಗಿದ್ಯಾ, ನಾವ್ ಈಗ ಮನೆಗೆ ಹೋಗೋದೇ ಒಳ್ಳೇದು ಅಂತ ಹೇಳ್ತಾಳೆ. ಈಗ ಈತ ಮಾಯ ಹತ್ರ ಈ ರೀತಿ ಹೈಕಿಂಗ್ ನಾವು ಮತ್ತೆ ಬರಕಾಗೋದಿಲ್ಲ, ನಾವು ಈ ಹೈಕಿಂಗ್ ನ ಮುಗಿಸಿದಾದ್ಮೇಲೆ ಮತ್ತೆ ನಾನು ಈ ಕಡೆ ಬರಕಾಗೋದಿಲ್ಲ ಅಂತ ಹೇಳ್ತಾಳೆ. ಇವಳು ಈ ಮಾತನ್ನ ಕೇಳ್ದಂತ ಮಾಯ ತುಂಬಾನೇ ಎಮೋಷನ್ ಆಗಿ ಯಾರು ಏನೇ ಹೇಳಿದ್ರು ಸರಿ, ನಾನ್ ನಿನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಅದೇ ರೀತಿ ಈಗ ಇವರು ಈ ಬೆಟ್ಟನ ಹತ್ತಿದಾದ್ಮೇಲೆ ಈಗ ಸಂಜೆ ಕೂಡ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ 3000 ಮೀಟರ್ ಮೇಲೆ ಇರುತ್ತೆ. ಇದಾದ್ಮೇಲೆ ಈಗ ಅಲ್ಲಿದ್ದಂತ ಹುಡುಗರೆಲ್ಲ ಇಲ್ಲಿ ಟೆಂಟ್ ಅನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ನಾನ್ ನಿನಗೆ ನಿಮ್ಮ ಅಣ್ಣ ಫ್ರೆಂಡ್ಸ್ ಗೆ ಎಲ್ಲಾರ್ಗು ತುಂಬಾನೇ ತೊಂದರೆ ಕೊಟ್ಟಿದ್ದೀನಿ, ಸಾರಿ ಕಾಣೆ ಅಂತ ಕೇಳ್ತಾ ಇರ್ತಾಳೆ. ಈಗ ಮಾಯ ಆ ರೀತಿ ಏನು ಇಲ್ಲ ಕಾಣೆ, ನೀನ್ ನನ್ನ ಫ್ರೆಂಡ್ ಅಲ್ವಾ, ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾಳೆ. ಈಗ ಈತ ನನ್ನ ಬಾಡಿಲಿ ಏನಾಗ್ತಿದೆ ಅಂತ ನನಗೇನೆ ಗೊತ್ತಾಗ್ತಿಲ್ಲ, ಬಟ್ ನೀನ್ ನನ್ನ ಹಿಂದೆ ನಿಂತ್ಕೊಂಡು ಪ್ರತಿ ಕ್ಷಣ ಕಾಪಾಡ್ತಾ ಇದೀಯಾ, ಇದಕ್ಕೆಲ್ಲ ನಾನು ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಈಗ ಮಾಯ ಈತ ಹತ್ರ ಆ ಡಬ್ಬೆಲ್ಲ ಸಾಕು ಬಾ ಈಗ ಟೆಂಟ್ ಅಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಈತ ಹೌದು ಹೋಗಿ ಮಲ್ಗಬೇಕಂತ ಎದ್ದು ಹೋಗ್ತಾಳೆ. ಬಟ್ ಅಷ್ಟಲ್ಲಾಗ್ಲಿ ಈತ ಮೈಯಲ್ಲಿ ಆ ದುಷ್ಟಶಕ್ತಿ ಬಂದು ಸೇರ್ಕೊಳುತ್ತೆ. ಈಗ ಈತ ಅಲ್ಲಿದ್ದವ್ರು ಎಲ್ಲಾರ್ಗು ಇನ್ನೊಂದು ಪಿಕ್ಚರ್ ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಈ ಗುಂಪಲ್ಲಿರೋದೆಲ್ಲಾರು ಬರೀ ಹುಡುಗರೇ, ಇಲ್ಲಿ ಯಾರು ಕೂಡ ದೊಡ್ಡರು ಅಂತಿಲ್ಲ. ಈ ಟೈಮಲ್ಲಿ ಇಲ್ಲಿರೋ ಯಾರಿಗೂ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಅದೇ ರೀತಿ ಇವರ ಟೆಂಟ್ ನ ಪಕ್ಕದಲ್ಲಿ ಇನ್ನೊಬ್ರು ಕೂಡ ಟೆಂಟ್ ಹಾಕಿರ್ತಾರೆ. ಈಗ ಅವ್ರ ಹತ್ರ ಹೋಗಿ ಸಹಾಯನ ಕೇಳಕ್ಕೆ ಅಂತ ಹೋಗ್ತಾರೆ. ಬಟ್ ಅಲ್ಲಿದ್ದವ್ರು ಯಾರು ಕೂಡ ಇವ್ರಿಗೆ ಸಹಾಯನ ಮಾಡೋದಿಲ್ಲ. ಇದನ್ನ ನೋಡಿದಂತ ಮಾಯಳ ಅಣ್ಣ ಈಗ ಅವ್ರ ಮೇಲೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅಷ್ಟರಲ್ಲಾಗ್ಲಿ ಯಾರೊಬ್ಬ ವ್ಯಕ್ತಿ ಬಂದು ಏನಾಯ್ತು ನಿಮ್ಗೆ, ಏನ್ ಸಹಾಯ ಬೇಕು ಅಂತ ಕೇಳ್ತಾನೆ. ಈಗ ಇವರಿಬ್ರು ನಡೆದಿದ್ದೆಲ್ಲ ಹೇಳಿದಾಗ ಆ ವ್ಯಕ್ತಿ ಆ ಟೆಂಟ್ ಅಲ್ಲಿ ಇದ್ದವರಿಗೆ ಬೈದು ಈತ ಇರೋ ಜಾಗಕ್ಕೆ ಬರ್ತಾನೆ. ಇದಾಗ್ತಿದ್ದಂಗೆ ಆ ವ್ಯಕ್ತಿ ತನಗೆ ಗೊತ್ತಿರೋಂತ ಮಾತುಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಈತಳಕನು ಇದ್ದಕ್ಕಿದ್ದಂಗೆ ರೆಡ್ ಆಗಿ ನನ್ನನ್ನ ಬಿಟ್ಬಿಡಿ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೂ ಕೂಡ ಆ ವ್ಯಕ್ತಿ ಮಂತ್ರಗಳನ್ನ ಹೇಳಿ ಈತನ ಕಂಟ್ರೋಲ್ ಮಾಡ್ತಾನೆ. ಈಗ ಇವ್ರಿಗೆ ಸಹಾಯ ಮಾಡಿದಂತ ಆ ವ್ಯಕ್ತಿ ಎಲ್ಲ ಕೂಡ ಸರಿ ಹೋಗುತ್ತೆ, ನೀವೇನು ಭಯ ಪಡಕ್ ಹೋಗ್ಬಿಡಿ, ಮಲ್ಕೋಗಿ ಅಂತ ಹೇಳ್ತಾನೆ. ಈ ಕಡೆ ಈತ ಮನೇಲಿ ಅವರಮ್ಮ ಪ್ರೇಯರ್ನ ಮಾಡ್ತಿದ್ದಾಗ ಅವರಮ್ಮನ ಯಾರೊಬ್ರು ಗುರಾಯಿಸ್ಕೊಂಡು ನೋಡೋ ರೀತಿ ಅನುಭವ ಆಗುತ್ತೆ. ಇದಾದ್ಮೇಲೆ ಈಗ ಆ ಲೇಡಿ ಈ ವಿಚಾರವನ್ನು ತಗೊಂಡೋಗಿ ತನ್ನ ಹಸ್ಬೆಂಡ್ ಹೇಳಿದ್ರೆ ಅವನು ಈ ವಿಚಾರದ ಬಗ್ಗೆ ಏನು ಕೂಡ ತಲೆನೇ ಕೆಡ್ಸ್ಕೊಳೋದಿಲ್ಲ. ಬದಲಾಗಿ ನೋಡು ಇಷ್ಟೊತ್ತಿನಲ್ಲೆಲ್ಲ ಈ ರೂಮ್ ಹತ್ರ ಬರಕ್ ಹೋಗ್ಬೇಡ, ನನಗೆ ಏನೋ ಕೆಲಸಗಳಿರ್ತವೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾನೆ. ಆಕ್ಚುಲಿ ಆ ರೂಮ್ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ. ತುಂಬಾನೇ ಸೀಕ್ರೆಟ್ ಆಗಿ ಆ ರೂಮ್ ನ ಮೇಂಟೈನ್ ಮಾಡ್ತಾ ಇರ್ತಾನೆ. ಈ ಕಡೆ ಇವರೆಲ್ಲಾರು ಬೆಡ್ ದಲ್ಲಿರುವಂತ ಟೆಂಟ್ ಅಲ್ಲಿ ಮಲಗಿರ್ಬೇಕಾದ್ರೆ ಈಗ ಮಾಯಗೆ ಒಂದು ಕನಸು ಬೀಳುತ್ತೆ. ಈಗ ಮಾಯ ಕನಸಲ್ಲಿ ಆ ಬೆಟ್ಟದ ರಾಣಿ ಬಂದು ಇವಳನ್ನ ಫಸ್ಟ್ ಇಲ್ಲಿಂದ ಕರ್ಕೊಂಡು ಹೋಗು, ಈ ಜಾಗನ ಇವಳು ಅಪವಿತ್ರ ಮಾಡಿದಾಳೆ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳ್ತಿದ್ದಂಗೆ ಈಗ ಮಾಯಗೂ ಕೂಡ ಎಚ್ಚರ ಆಗುತ್ತೆ. ಈಗ ಮಾಯ ಎದ್ ನೋಡಿದಾಗ ಈತ ಇವಳ ಪಕ್ಕದಲ್ಲಿ ಇರೋದೇ ಇಲ್ಲ. ಈಗ ಮಾಯ ತನ್ನ ಒಬ್ಳೆ ಒಂದು ಟಾರ್ಚನ್ ಹಾಕೊಂಡು ಹುಡುಗಿ ಇಲ್ಲೋದ್ಲಂತ ಹುಡ್ಕೊಂಡು ಹೋಗ್ತಾಳೆ. ಈಗ ಮಾಯಗೆ ಸ್ವಲ್ಪ ದೂರದಲ್ಲಿ ಕೂತಿರಂತ ಈತ ಕಾಣಿಸ್ತಾಳೆ. ಇದನ್ನ ನೋಡಿದಂತ ಮಾಯ ಈತ ಹತ್ರ ಹೋಗಿ ಯಾಕೆ ಇಲ್ಲಿ ಕೂತಿದ್ಯಾ, ಬಾ ನಾವು ಟೆಂಟ್ಗೆ ಹೋಗೋಣ ಅಂತ ಕರೀತಾಳೆ. ಈಗ ಈತ ಇವಳ ಕಡೆ ತಿರ್ಕೊಂಡು ನಗಾಡ್ತಾ ಇಲ್ಲ ಇದೇ ನನ್ ಜಾಗ, ಈ ಜಾಗನ ಬಿಟ್ಟು ನಾನು ಬರೋದೇ ಇಲ್ಲ ಅಂತ ಹೇಳ್ತಾಳೆ. ಈಗ ಮಾಯ ಈತ ಹತ್ರ ಈ ರೀತಿ ಎಲ್ಲ ಮಾಡಬಾರ್ದು, ಬಾ ನಾವು ಟೆಂಟ್ಗೆ ಹೋಗೋಣ ಅಂತ ಕರೀತಾಳೆ. ಬಟ್ ಈಗ ಈತಳ ಕಣ್ಣು ಮತ್ತೆ ಈಗ ರೆಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈಗ ಮಾಯ ಅವಳ ಕಡೆನೆ ಕರೆಕ್ಟ್ ಆಗಿ ನೋಡಿದ್ರೆ ಆ ದುಷ್ಟಶಕ್ತಿ ಅನ್ನೋದು ಇವಳು ಬೆನ್ ಮೇಲೆ ಕೂತಿರುತ್ತೆ. ಈಗ ಮಾಯಾಗಿ ಈಗ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅವಳ ಕಪಾಳಿಗೆ ಜೋರಾಗಿ ಹೊಡಿತಾ ನನ್ನ ಫ್ರೆಂಡ್ ನ ಬಿಟ್ಟೋಗು ಅಂತ ಕೂಗ್ತಾ ಇರ್ತಾಳೆ. ಇವಳು ಈ ರೀತಿ ಹೊಡೆದಿದ್ದು ಆ ಆತ್ಮಕ್ಕೂ ಕೂಡ ತಡೆಯಕ್ಕಾಗಲ್ಲ.
ಇದರಿಂದ ಆತ್ಮ ಈತಳ ಬಾಡಿ ಬಿಟ್ಟು ಹೋಗುತ್ತೆ. ಇದಾದ್ಮೇಲೆ ಮಾಯಾ ಇನ್ನೂ ಇಲ್ಲಿ ತುಂಬಾನೇ ತಡ ಮಾಡಬಾರ್ದಂತೆ ಈತನ ಕರ್ಕೊಂಡು ತಮ್ಮ ಟೆಂಟ್ ಹತ್ರ ಹೋಗ್ತಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ನಿದ್ದೆಯಿಂದ ಇದ್ದಾಗ ರಾತ್ರಿ ನಮಗೆ ಸಹಾಯ ಮಾಡಿದಂತ ಆ ವ್ಯಕ್ತಿ ಮತ್ತೆ ಅವನ ಗ್ಯಾಂಗ್ ಎಲ್ಲೋಯ್ತು ಅಂತ ಹುಡುಕ್ತಾರೆ. ಬಟ್ ಅವ್ರಿಗೆ ಆ ವ್ಯಕ್ತಿ ಅಲ್ಲೆಲ್ಲೂ ಕೂಡ ಕಾಣಿಸೋದಿಲ್ಲ. ಆಕ್ಚುಲಿ ಆ ರೀತಿ ಬಂದಂತ ವ್ಯಕ್ತಿ ಯಾವುದೇ ತರದ ಮನುಷ್ಯ ಅಲ್ಲ, ಬದಲಾಗಿ ಅದೇ ಬೆಟ್ಟದಲ್ಲಿ ವಾಸ ಆಗಿರುವಂತ ಒಬ್ಬ ದೇವತೆ. ಇವ್ರಿಗೆ ಆಗ್ತಿರೋಂತ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಇವ್ರಿಗೆ ಸಹಾಯ ಮಾಡೋಕಂತ ಇವ್ರ ಜೊತೆ ಬಂದಿರುತ್ತೆ. ಈ ಕಡೆ ಈತ ತನ್ನೊಬ್ಳೇನೆ ಒಂದು ಸೈಡ್ ಗೆ ಬಂದು ಈ ಬೆಟ್ಟನೆಲ್ಲ ನೋಡ್ತಾ ಇರ್ತಾಳೆ. ಇದನ್ನ ಅಬ್ಸರ್ವ್ ಮಾಡಿದಂತ ಮಾಯಾ ಇಲ್ಲೇನೆ ಮಾಡ್ತಾ ಇದೀಯಾ, ಬಾ ಹೋಗೋಣ ಅಂತ ಕರೀತಾಳೆ. ಈಗ ಈತ ಮಾಯಾ ಹತ್ರ ಇಲ್ಲ ಕಣೆ, ನನ್ಗೆ ಈ ಜಾಗನ ಬಿಟ್ಟು ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ಇನ್ನು ಸ್ವಲ್ಪ ದಿನ ನಾನು ಇಲ್ಲೇನೆ ಇರ್ಬೇಕು ಅಂತ ಅನಿಸ್ತಾ ಇದೆ, ಈ ಬೆಟ್ಟ ಈ ಕಾಡು ಎಲ್ಲ ಕೂಡ ನನಗೆ ಇಷ್ಟ ಆಗಿದೆ ಅಂತ ಹೇಳ್ತಾಳೆ. ಈಗ ಮಾಯಾ ಈತ ಹತ್ರ ಆ ರೀತಿ ಎಲ್ಲ ಆಗಲ್ಲ ಕಣೆ, ಈಗ ನಾವು ಬಂದಿರೋಂತ ಟೈಮ್ ಆಗಿದೆ, ನಾವು ಹೋಗ್ಬೇಕು ಅಂತ ಹೇಳ್ತಾಳೆ. ಈಗ ಈತ ಮಾಯನೇ ನೋಡ್ತಾ ನೀನೊಂದು ದಿನ ಇಲ್ಲಿಗೆ ಬರ್ತೀಯಾ, ನೀನಾಗ ನನ್ನ ತುಂಬಾನೇ ಮಿಸ್ ಮಾಡ್ಕೊಂತೀಯ ಅಂತ ಹೇಳ್ತಾಳೆ. ಈಗ ಮಾಯಾ ಯಾಕೆ ಆ ರೀತಿ ಮಾತಾಡ್ತಾ ಇದೀಯ, ನಾನೇಕೆ ನಿನ್ನೆ ಮಿಸ್ ಮಾಡ್ಕೊಂತೀನಿ, ನೀನ್ ಯಾವಾಗ ನನ್ನ ಜೊತೆ ಇರ್ತೀನಿ ಅಂತ ತಾನೇ ಹೇಳಿದ್ದೀಯ ಅಂತ ಹೇಳ್ತಾಳೆ. ಇದಕ್ಕೆ ಈತ ಕಡೆಯಿಂದ ಏನು ಕೂಡ ಉತ್ತರನೇ ಇರೋದಿಲ್ಲ. ಇದಾದ್ಮೇಲೆ ಇವರೆಲ್ಲಾರು ಆ ಬೆಟ್ಟ ನಡೆದು ಕೆಳಗಡೆ ಬರ್ಬೇಕಾದ್ರೆ ಎಲ್ಲರೂ ಒಂದ್ ಕಡೆ ಕೂತಿರ್ತಾರೆ. ಈಗ ಈತ ಹಿಂದೆ ತಿರುಗಿ ನೋಡಿ ಈ ಬೆಟ್ಟದಲ್ಲಿ ನಾನು ಏನೋ ಒಂದನ್ನ ಮಿಸ್ ಮಾಡ್ಕೊಂಡಿದೀನಿ ಕಣೆ ಅಂತ ಹೇಳ್ತಾ ಇರ್ತಾಳೆ. ಬಟ್ ಮಾಯಾ ಆ ರೀತಿ ಏನು ಇಲ್ಲ ಕಣೆ, ಈ ಬೆಟ್ಟದಲ್ಲಿ ನಾವೇನು ಮಿಸ್ ಮಾಡಿಲ್ಲ, ಎಲ್ಲಾನು ತಂದಿದೀವಿ ಅಂತ ಹೇಳ್ತಾಳೆ. ಆಕ್ಚುಲಿಗೆ ಅವಳು ಬಿಟ್ಟು ಬಂದಿರೋದು ಬೇರೆ ಏನಲ್ಲ, ಬದಲಾಗಿ ಆ ಬ್ಲಾಕ್ ಕವರ್. ಇದಾದ್ಮೇಲೆ ಈಗ ನಮ್ಮ ಹೀರೋಯಿನ್ ಅಣ್ಣ ಇದಾನಲ್ವಾ, ಅವನೀಗ ನಮ್ಮಲ್ಲಿ ಯಾರೋ ಒಬ್ರು ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಅವನ ಫ್ರೆಂಡ್ ಏನೋ ನಿನಗೆ ಲೆಕ್ಕಕ್ಕೂ ಬರೋದಿಲ್ವಾ, ನಾವು 7 ಜನ ಕರೆಕ್ಟ್ ಆಗಿ ಇದೀವಿ ಅಂತ ಹೇಳ್ತಾನೆ. ಈಗ ಎಲ್ಲಾರು ಕೆಳಗಡೆ ಇಳಿದು ಬರ್ತಾ ಇರ್ಬೇಕಾದ್ರೆ ಈತ ಈಗ ಬೆಟ್ಟದ ಕಡೆ ನೋಡ್ಬಿಟ್ಟು ಮಾಯಾ ಇನ್ನೊಂದ್ಸಲ ನೀನ್ ಇಲ್ಲಿಗೆ ಬರ್ತೀಯಲ್ಲ, ಆಗ ನಾನು ಇಲ್ಲಿಗೆ ಬರಕ್ಕೆ ಆಗೋದಿಲ್ಲ, ನೀನಾಗ ನನ್ನನ್ನ ತುಂಬಾನೇ ಮಿಸ್ ಮಾಡ್ಕೊಂತೀಯ ಅಂತ ಹೇಳ್ತಾಳೆ. ಈಗ ಮಾಯಾ ಈತ ಹತ್ರ ಏನೇ ಈ ರೀತಿ ಮಾತಾಡ್ತಾ ಇದೀಯ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇದಾದ್ಮೇಲೆ ಇವರು ಅವ್ರು ಬಂದಿದಂತ ಅದೇ ಬಸ್ಗಳನ್ನ ಹತ್ಕೊಂಡು ತಮ್ಮ ಮನೆಗಳಿಗೆ ಹೋಗ್ತಾರೆ. ಆಕ್ಚುಲಿ ಈಗ ಈ ದಾಳಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಈಗ ಮಾಯಾ ಮತ್ತೆ ಅವ್ರ ಅಣ್ಣ ಈತನ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡ್ತಾರೆ. ಈಗ ಮನೆಗೆ ಬಂದಂತ ಈತ ಅವ್ರ ಅಮ್ಮನ ಮಾತಾಡ್ಸೋದಾಗ್ಲಿ ಅವ್ರ ಅಮ್ಮನ ನೋಡ್ದೆ ಸೀದಾ ಮನೆ ಒಳಗಡೆ ಹೋಗ್ತಾಳೆ. ಈತ ತಾಯಿ ಹತ್ರ ಮಾಯಾ ಮತ್ತೆ ಅವ್ರ ಅಣ್ಣ ಈತಗೆ ಈಗ ಸ್ವಲ್ಪ ರೆಸ್ಟ್ ಬೇಕಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದಾದ್ಮೇಲೆ ಮಾಯಾ ಮತ್ತೆ ಅವ್ರ ಅಣ್ಣ ತಮ್ಮ ಮನೆಗೆ ರಿಟರ್ನ್ ಆಗ್ತಾರೆ. ಈಗ ಮಾಯಾ ಅವ್ರ ಅಜ್ಜಿ ಅವ್ರ ಅಮ್ಮ ಹತ್ರ ಈ ಡೋರ್ ಹತ್ರ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ಈಗ ಮಾಯಾ ಅವ್ರ ಅಜ್ಜಿ ಹತ್ರ ಇಲ್ಲ ಇನ್ನು ಹುಡುಗರು ಬಂದಿಲ್ವಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದೀನಿ ಅಂತ ಕೇಳ್ತಾಳೆ. ನಿಂಗೇನಾದ್ರೂ ಹುಚ್ಚ, ಹುಡುಗರು ಆಲ್ರೆಡಿ ಹಿಂದಿನ ಡೋರ್ ಇಂದ ಒಳಗಡೆ ಬಂದಿದ್ದಾರೆ, ಆಲ್ರೆಡಿ ಕೈ ಕಾಲು ಕೂಡ ತೊಳಿತಾ ಇದಾರೆ, ಒಳಗಡೆ ಹೋಗಿ ನೋಡು ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಅವ್ರ ಅಮ್ಮನ್ಗೆ ಈ ವಿಚಾರ ಯಾಕೋ ಸ್ವಲ್ಪ ವೀರಡ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇವರಿಬ್ಬರು ಯಾವತ್ತೂ ಕೂಡ ಹಿಂದಿನ ಡೋರ್ ಅಲ್ಲಿ ಒಳಗಡೆ ಬಂದವರಲ್ಲ. ಇದಾದ್ಮೇಲೆ ಅವ್ರ ಅಮ್ಮ ಮಾಯಾ ಮತ್ತೆ ಅವ್ರ ಅಣ್ಣ ಹತ್ರ ಹೋಗ್ತಾಳೆ. ಬಟ್ ಅಷ್ಟರಲ್ಲಿ ಇವರ ಮನೆ ಡೋರ್ನ ಯಾರೊಬ್ರು ಬಂದು ನಾಕ್ ಮಾಡ್ತಾರೆ. ಈಗ ಮಾಯಾ ಅವ್ರ ಅಮ್ಮ ಯಾರು ಬಂದಿರೋದಂತ ಬಾಕ್ಲ ಅಂತ ನೋಡಿದ್ರೆ ಅಲ್ಲಿ ಬಂದಿರೋದು ಬೇರೆ ಯಾರಲ್ಲ, ಮಾಯಾ ಮತ್ತೆ ಅವ್ರ ಅಣ್ಣ. ಇದನ್ನ ನೋಡಿದಂತ ಮಾಯಾ ಅವ್ರ ಅಮ್ಮನಿಗೆ ಈಗ ಒಂದೇ ಸಮನೆ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಂತಾನೆ ಮಾಯಾ ಅವ್ರ ಅಮ್ಮ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಇದಾದ್ಮೇಲೆ ಈಗ ಅದೇ ದಿನ ರಾತ್ರಿ ಮಾಯಾವರಮ್ಮ ಮಾಯಾ ಹತ್ರ ಬಂದು ಮಾಯಾ ಎದ್ದೇಳು, ನಿನ್ ಫ್ರೆಂಡ್ ಏನೋ ಹೆಲ್ತ್ ಇಶ್ಯೂ ಆಗಿದ್ದಂತೆ, ಅವ್ರ ಮನೆಗೇನೋ ಹೋಗ್ಬೇಕು ಅಂತ ಹೇಳ್ತಾಳೆ. ಇದಾದ್ಮೇಲೆ ಇವರೆಲ್ಲರೂ ಈತ ಮನೆಗೆ ಬಂದಾಗ ಈತ ಈಗ ಪೋಸಸ್ ಆಗಿ ತುಂಬಾನೇ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಇದನ್ನ ನೋಡಂತ ಅವ್ರ ಅಪ್ಪ ಅಮ್ಮನಿಗೆ ಈ ಟೈಮಲ್ಲಿ ಏನ್ ಮಾಡ್ಬೇಕಂತ ಕೂಡ ಗೊತ್ತಾಗೋದಿಲ್ಲ. ಈಗ ಇದೇ ಟೈಮ್ಗೆ ಈ ಊರಿನ ಉಸ್ತಾದ್ನ ಕರ್ಕೊಂಡ್ ಬರ್ತಾರೆ. ಬಟ್ ಈಗ ಉಸ್ತಾದ್ ಯಾವ್ದೇ ಮಂತ್ರಗಳನ್ನ ಹೇಳಿದ್ರು ಈತೆಗೆ ಕಂಟ್ರೋಲ್ಗೆ ಬರ್ತಾ ಇರೋದಿಲ್ಲ. ಬದಲಾಗಿ ಈತ ಆ ವ್ಯಕ್ತಿನೇ ನೋಡ್ತಾ ನಗಾಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ಉಸ್ತಾದ್ ಇದೇನು ಕೂಡ ಆಗೋದಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ಇವಳನ್ನೇ ಸರ್ ಹೋಗ್ತಾಳೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ್ಮೇಲೆ ಈತ ತುಂಬಾನೇ ಕ್ರೀಪಿಯಾಗಿ ನಗಾಡ್ತಾ ತನ್ನ ಕೈಯಲ್ಲಿದ್ದಂತ ಉಗುರುಗಳನ್ನ ತಾನೇ ಕಿತ್ತಾಕ್ತಾಳೆ. ಇದನ್ನ ನೋಡಿದಂತ ಅವ್ರ ತಂದೆ ಈಗ ಇವಳನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಈತ ಕಂಟ್ರೋಲ್ಗೆ ಬರ್ದೆ ತುಂಬಾನೇ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಈಗ ಈತ ಅವರಪ್ಪ ಮಾಯಾ ಮತ್ತೆ ಅವ್ರ ಅಣ್ಣ ಹತ್ರ ಬಂದು ನಿಮ್ಮನ್ನ ನಂಬಿ ನಾವು ಅವಳನ್ನ ಬೆಟ್ಟಿಗೆ ಕಳ್ಸಿದ್ವಿ, ನೀವು ಇವಾಗ ಅವಳನ್ನ ಏನ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ, ಇದೇ ರೀತಿಯಾಗಿ ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ನಿಮ್ಮ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮಾಯಾ ಆ ರೀತಿ ಏನು ಇಲ್ಲ ಅಂಕಲ್, ನಾವು ತುಂಬಾನೇ ಚೆನ್ನಾಗಿ ಅವಳನ್ನ ನೋಡ್ಕೊಂಡ್ವಿ ಅಂತ ಹೇಳ್ತಾಳೆ. ಬಟ್ ಅದೇ ಟೈಮ್ಗೆ ಡಾಕ್ಟರ್ ಈತ ತಂದೆ ಹತ್ರ ಬಂದು ನೋಡಿ ನಾವ್ ಈ ರೀತಿ ಹೇಳ್ತಾ ಇದೀವಿ ಅಂತ ಬೇಜಾರನ್ನ ಮಾಡ್ಕೊಂಬೇಡಿ, ಮಗಳಿಗೆ ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಅವಳು ಮೆಡಿಕಲಿ ಕರೆಕ್ಟ್ ಆಗಿದ್ದಾಳೆ, ನೀವು ಬೇಕಾದ್ರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಅವ್ರ ತಂದೆ ನನಗೆ ಮಗಳೇ ಮುಖ್ಯ ಅನ್ಬಿಟ್ಟು ಇನ್ನೊಂದು ಹಾಸ್ಪಿಟಲ್ಗೆ ಜಾಯ್ನ್ ಮಾಡ್ತಾರೆ. ಈ ಕಡೆ ಮಾಯಾ ಸ್ಕೂಲಲ್ಲಿ ಕೂತಿರ್ಬೇಕಾದ್ರೆ ಸ್ಕೂಲಲ್ಲಿ ಈಗ ಅವಳಿಗೆ ಎಕ್ಸಾಮ್ ಬಂದಿರುತ್ತೆ. ಈಗ ಮಾಯಾ ಎಕ್ಸಾಮ್ ನ ಬರೆಯಕ್ ಹೋದ್ರೆ ಮಾಯಿಗೆ ಈಗ ಬರೀ ಈತದ ಜ್ಞಾಪಕ ಬರ್ತಾ ಇರುತ್ತೆ. ಈಗ ಮಾಯಾ ಆದಷ್ಟು ಬೇಗ ಎಕ್ಸಾಮ್ ನ ಕಂಪ್ಲೀಟ್ ಮಾಡಿ ಈತ ಇದ್ದಂತ ಹಾಸ್ಪಿಟಲ್ಗೆ ಬರ್ತಾಳೆ. ಈ ಕಡೆ ಈತ ಕಂಡೀಷನ್ ನೋಡ್ರೆ ಈಗ ತುಂಬಾನೇ ಕ್ರಿಟಿಕಲ್ ಆಗಿ ಕನ್ವರ್ಟ್ ಆಗಿದೆ. ಸಾಲ್ದು ಅಂತ ಈತ ಊಟ ಕೂಡ ಬಿಟ್ಬಿಟ್ಟಿರ್ತಾಳೆ. ಇದನ್ನ ನೋಡುವಂತ ಮಾಯಾ ಯಾಕೆ ನೀನು ಊಟನೇ ತಿಂತ ಇಲ್ವಂತೆ, ಸ್ವಲ್ಪನಾದ್ರೂ ಊಟನೇ ತಿನ್ಬಾರ್ದು ಅಂತ ಕೇಳ್ತಾಳೆ. ಈಗ ಈತ ಮಾಯಾ ಹತ್ರ ನಾನೇನಾದ್ರೂ ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡಿದ್ರೆ ಸಾರಿ ಅಂತ ಕೇಳ್ತಾಳೆ. ಈಗ ಮಾಯಾ ಆ ರೀತಿ ಏನು ಇಲ್ಲ, ನೀನು ಸುಮ್ನೆ ಇರು ಅಂತ ಹೇಳ್ತಾಳೆ. ಇದಾದ್ಮೇಲೆ ಮಾಯಾ ಈಗ ಈತ ಕೈನ ಹಿಡ್ಕೊಂಡ್ರೆ ಈತ ಕೈಗಳನ್ನ ಈಗ ಅಲ್ಲಿದ್ದಂತ ಡಾಕ್ಟರ್ ಎಲ್ಲ ಕಟ್ಟಾಕಿರ್ತಾರೆ. ಈಗ ಇದನ್ನ ನೋಡಿದಂತ ಮಾಯಾ ಅಲ್ಲಿಗೆ ಬಂದಂತ ನರ್ಸ್ ಹತ್ರ ನನ್ನ ಫ್ರೆಂಡ್ ಕೈನ ಸ್ವಲ್ಪ ರಿಲೀಸ್ ಮಾಡಿ ನಾನು ಅವಳ ಹತ್ರ ಮಾತಾಡ್ಬೇಕು ಅಂತ ಕೇಳ್ತಾಳೆ. ಈಗ ಫಸ್ಟ್ ಆ ನರ್ಸ್ ಇದೆಲ್ಲ ಆಗೋದೇ ಇಲ್ಲ ಅಂತ ಹೇಳ್ತಾಳೆ. ಬಟ್ ಮಾಯಾ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರಿಂದ ಆ ನರ್ಸ್ ಕೂಡ ಓಕೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಮಾಯಾ ಈತ ಎದೆ ಮೇಲೆ ಮಲ್ಕೊಡು, ನಿಂಗೆ ಏನು ಕೂಡ ಆಗೋದಿಲ್ಲ, ನೀನ್ ಸರ್ ಹೋಗ್ತೀಯ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಮಾಯಾ ಈತವರ ಮಾತ್ರ ಬಂದಾಗ ಈಗ ಈತವರಮ್ಮ ತುಂಬಾನೇ ಬೇಜಾರಿಂದ ಕೂತಿರ್ತಾರೆ. ಈಗ ಅದೇ ರೀತಿ ಮಾಯಾ ಈತೆಗೆ ಏನೂ ಆಗೋದಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಅವಳು ರಿಕವರ್ ಆಗ್ತಾಳೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಈತರಮ್ಮ ಇಲ್ಲಮ್ಮ ಡಾಕ್ಟರ್ ಕೂಡ ಕೈ ಬಿಟ್ಬಿಟ್ಟಿದ್ದಾರೆ, ನಾನು ಕೂಡ ಎಷ್ಟೋ ಜನ ಉರ್ಜಾದಗಳನ್ನ ನೋಡಿದೆ, ಅವರು ಕೂಡ ಏನು ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಈಗ ನನಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗ್ತಿಲ್ಲ, ತುಂಬಾನೇ ಭಯ ಆಗ್ತಿದೆ. ಆಕ್ಚುಲಿ ಒಬ್ಬ ಉರ್ಜಾದ್ ಹೇಳಿದ್ರು ಅವಳ ಆ ಬೆಟ್ಟದಲ್ಲಿ ಏನೋ ಒಂದನ್ನ ಬಿಟ್ಟು ಬಂದಿದ್ದಾರೆ ಅಂತ, ಅದನ್ನ ನಾವು ರಿಟರ್ನ್ ತಂದ್ರೆ ಅವಳನ್ನ ಕಾಪಾಡ್ಕೋಬಹುದು ಅಂತ ಹೇಳಿದ್ದಾರೆ. ನಿನ್ಗೇನಾದ್ರೂ ಗೊತ್ತಾ ಅವಳ ಬೆಟ್ಟದಲ್ಲಿ ಏನಾದ್ರೂ ಬಿಟ್ಟು ಬಂದಿರೋದು ಅಂತ ಕೇಳ್ತಾಳೆ. ಈಗ ಮಾಯಾ ನನಗೇನು ಗೊತ್ತೇ ಇಲ್ಲ ಆಂಟಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಮಾಯಾ ಈ ವಿಚಾರನ ತಗೊಂಡೋಗಿ ತನ್ನ ಅಣ್ಣನ ಹತ್ರ ಹೇಳ್ತಾಳೆ. ಈಗ ಅವ್ರ ಅಣ್ಣ ಆ ರೀತಿ ಏನಿಲ್ಲ ಕಣೆ, ನಾವೆಲ್ಲಾನು ಚೆಕ್ ಮಾಡಿದೀವಿ, ಅಷ್ಟೇ ಯಾಕೆ ನಾವು ಈತ ಬ್ಯಾಗ್ ಕೂಡ ಚೆಕ್ ಮಾಡಿದೀವಿ, ಅವಳ ಬ್ಯಾಗ್ ಅಲ್ಲಿ ಆ ತರದ್ ಏನು ಇರ್ಲಿಲ್ಲ ಕಣೆ ಅಂತ ಹೇಳ್ತಾನೆ. ಈತ ಬೆಟ್ಟದಿಂದ ಕೆಳಗಡೆ ಇಳ್ಬೇಕಾದ್ರೆ ಅವಳು ನಾನೇನೊಂದನ್ನ ಮಿಸ್ ಮಾಡಿದೀನಿ ಅಂತ ಪದೇ ಹೇಳ್ತಾ ಇದ್ಲು, ಅದೇನಂತ ನನ್ನ ಹತ್ರ ಕೂಡ ಹೇಳಿಲ್ಲ
ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಅವ್ರ ಅಣ್ಣ ಈ ವಿಚಾರನ ಇಲ್ಲಿಗೇನೆ ಬಿಡು, ನೀನ್ ನೋಡ್ದಲ್ಲ ಅವ್ರ ಅಪ್ಪ ಯಾವ ರೀತಿ ಬೈದ್ರು ಅಂತ ನಮ್ಮನ್ನ, ನಿನ್ಗೂ ಗೊತ್ತು ನಾವು ಅವಳನ್ನ ಎಷ್ಟು ಕಷ್ಟಪಟ್ಟು ನಾವು ಮೇಲಿಂದ ಕೆಳಗಡೆ ಕರ್ಕೊಂಡ್ ಬಂದಿದೀವಿ ಅಂತ. ಯಾವ್ದು ಕೂಡ ಗೊತ್ತಿಲ್ಲದೆ ಅವರಪ್ಪ ಬಾಯಿಗೆ ಬಂದಂಗ್ ಬೈದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಆ ರೀತಿ ಮಾತಾಡೋರ ಬಗ್ಗೆ ನೀನೇಗೆ ತಲೆ ಕೆಡಿಸ್ಕೊಂತಿ, ಹೋಗಿ ನಿನ್ನ ಕೆಲಸನ ನೀನ್ ನೋಡ್ಕೊ ಅಂತ ಹೇಳ್ತಾನೆ. ಇದಾಗಿ ನೆಕ್ಸ್ಟಿನಲ್ಲಿ ಈತ ರೂಮ್ ಇಂದ ಯಾರೊಬ್ಬ ವ್ಯಕ್ತಿ ಬರೋದನ್ನ ಈತರಮ್ಮ ನೋಡ್ತಾಳೆ. ಈತರಮ್ಮ ಆ ವ್ಯಕ್ತಿ ಹತ್ರ ಸಾರ್ ನೀವ್ ಯಾರು ಈ ರೂಮ್ ಇಂದ ಯಾಕೆ ಬರ್ತಾ ಇದೀರಾ ಅಂತ ಕೇಳ್ತಾಳೆ. ಬಟ್ ಆ ವ್ಯಕ್ತಿ ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಈಗ ಅದೇ ದಿನ ರಾತ್ರಿ ಈತರಮ್ಮ ಅಲ್ಲೇ ಮಲಗಿದ್ರು ಈತ ಗಣ್ಗೆ ಆತ್ಮ ಬಂದು ಕಾಣಿಸ್ತಾ ಇರುತ್ತೆ. ಇದನ್ನ ನೋಡುವಂತ ಈತ ಈಗ ತುಂಬಾನೇ ಭಯ ಪಡ್ತಾ ಇರ್ಬೇಕಾದ್ರೆ ಈ ಆತ್ಮ ಬಂದು ಈತ ಮೇಲೆ ನಿಂತ್ಕೊಂಡು ಈತನ ತುಂಬಾನೇ ಭಯ ಪಡಿಸುತ್ತೆ. ಇದರಿಂದ ಈತ ಕಿವಿಯಲ್ಲಿ ಮೂಗಲ್ಲಿ ಎಲ್ಲಾ ಕಡೆ ರಕ್ತ ಬರುತ್ತೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈತನ ನೋಡಕ್ಕೆ ಅಂತ ಮಾಯ ಬಂದಿರ್ತಾಳೆ. ಈ ಈತ ಮಾಯ ಹತ್ರ ನಿನ್ನೆ ರಾತ್ರಿ ತಾನು ಏನ್ ನೋಡ್ತು ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಮಾಯ ಇದೆಲ್ಲ ನಿನ್ನ ಕಲ್ಪನೆ ಆಗಿರುತ್ತೆ, ದಯವಿಟ್ಟು ನೀನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾಳೆ. ಇದಾಗಿ ಒಂದು ದಿನ ಈತರಮ್ಮ ಮನೆಗೆ ಹೋಗಿ ಹಾಸ್ಪಿಟಲ್ಗೆ ರಿಟರ್ನ್ ಆಗ್ತಾ ಇರ್ಬೇಕಾದ್ರೆ ಅದೇ ವ್ಯಕ್ತಿಗೆ ಈತರಮ್ಮ ಕಣ್ಣಿಗೆ ಕಾಣಿಸ್ತಾನೆ. ಈ ವ್ಯಕ್ತಿನ ನೋಡುವಂತ ಈತರಮ್ಮ ಇವನ ಹತ್ರ ಹೇಗಾದ್ರೂ ಮಾತಾಡ್ಬೇಕಂತ ಅವನ ಕಡೆ ಬರ್ತಾಳೆ. ಬಟ್ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಆ ವ್ಯಕ್ತಿ ಕೂಡ ಅಲ್ಲಿಂದ ಮಾಯ ಆಗಿ ಹೋಗ್ತಾನೆ. ಇದಾಗಿ ನೆಕ್ಸ್ಟಿನಲ್ಲಿ ಈತ ಜೊತೆ ಹೈಕಿಂಗ್ ಹೋಗಿದಂತ ಎಲ್ಲಾ ಫ್ರೆಂಡ್ಸ್ ಬಂದಿರ್ತಾರೆ. ಇದನ್ನ ನೋಡಿದಂತ ಈತ ಈಗ ತುಂಬಾನೇ ಖುಷಿನ ಪಡ್ತಾಳೆ. ಬಟ್ ಈಗ ಈತ ಅದೇ ಆದ್ಮೇಲೆ ಮತ್ತೆ ತನ್ನ ರೂಮ್ ಅಲ್ಲೇ ನೋಡ್ತಾಳೆ. ಇವಳು ಈ ರೀತಿ ನೋಡ್ತಾರದನ್ನ ಮಾಯ ಅಬ್ಸರ್ವ್ ಮಾಡಿ ಆ ಕಡೆ ಹಿಂದೆ ತಿರುಗಿ ನೋಡ್ತಾಳೆ. ಬಟ್ ಮಾಯಗೆ ಆಗ್ಲಿ ಅವಳ ಫ್ರೆಂಡ್ಸ್ ಗೆ ಆಗ್ಲಿ ಯಾರಿಗೂ ಕೂಡ ಅಲ್ಲಿ ಏನಿರೋದು ಕಾಣಿಸೋದಿಲ್ಲ. ಈಗ ಅದೇ ದಿನ ರಾತ್ರಿ ಮಾಯ ಮನೆ ಡೋರ್ ನ ಯಾರೊಬ್ರು ನಾಕ್ ಮಾಡ್ತಾರೆ. ಇದನ್ನ ಕೆಡ್ಸ್ಕೊಂಡಂತ ಮಾಯ ಆ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಅವಳಿಗೆ ಈಗ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಅದೇನಂದ್ರೆ ಇವಳು ನೋಡ್ಕೊಂಡು ಈತ ಬಂದಿರ್ತಾಳೆ. ಈ ಈತನ ನೋಡಿದಂತ ಮಾಯ ನೀನೀಗ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಯ್ತಲ್ವಾ, ನಿನಗೆ ಸೊರೋಗ್ಬಿಟ್ಟ ಅಂತೆಲ್ಲ ಕೇಳ್ತಾಳೆ. ಈಗ ಈತ ಮಾಯ ಹತ್ರ ನನಗೇನು ಆಗಿಲ್ಲ ಕಣೆ, ನನಗೆ ಆಲ್ರೆಡಿ ಡಿಸ್ಚಾರ್ಜ್ ಕೂಡ ಮಾಡಿದ್ದಾರೆ, ನೋಡು ನೀನ್ ನನಗೆ ಟ್ರಿಪ್ ಅಲ್ಲಿ ಬಟ್ಟೆನ ಕೊಟ್ಟಿದ್ದಲ್ಲ ಆ ಬಟ್ಟೆನ ಈಗ ರಿಟರ್ನ್ ತಗುವಂತ ಬಟ್ಟೆನ ಕೊಡ್ತಾಳೆ. ಇದನ್ನ ನೋಡುವಂತ ಮಾಯ ಈ ಬಟ್ಟೆನ ನನ್ಗೆ ಅವಶ್ಯಕತೆ ಇಲ್ಲ, ನೀನೇನೆ ಇಟ್ಕೋ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಮತ್ತೆ ಮಾಯ ಇಷ್ಟು ದೂರ ಬಂದಿದ್ಯಾ, ನಮ್ಮ ಮನೆಯೊಳಗಡೆ ಬರಕ್ಕೆ ಕಷ್ಟನ ಒಳಗಡೆ ಬಾ ಅಂತ ಕರೀತಾಳೆ. ಈಗ ಈತ ನನಗೆ ಅಷ್ಟು ಟೈಮ್ ಇಲ್ಲ, ನಾನೀಗ ಮನೆಗೆ ರಿಟರ್ನ್ ಹೋಗ್ಬೇಕು, ನಮ್ಮ ಅಪ್ಪ ಅಮ್ಮ ನನಗೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇದಾಗಿ ನೆಕ್ಸ್ಟಿನಲ್ಲಿ ಮಾಯವರನ್ನ ಮಾಯ ಹತ್ರ ಬಂದು ನಾವೆಲ್ಲ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮಾಯಿಗೆ ಏನು ಕೂಡ ಅರ್ಥನೇ ಆಗ್ತಾ ಇರೋದಿಲ್ಲ. ಈಗ ಮಾಯವರನ್ನ ಮಾಯ ಹತ್ರ ನಿನ್ನ ಫ್ರೆಂಡ್ ತುಂಬಾನೇ ಸೀರಿಯಸ್ ಆಗಿದ್ದಾಳಂತೆ, ನಾವೀಗ ಹೋಗ್ಲೇಬೇಕು ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈಗ ಮಾಯ ಮತ್ತೆ ಅವರನ್ನ ಹಾಸ್ಪಿಟಲ್ಗೆ ಬಂದು ನೋಡಿದ್ರೆ ಈತ ಈಗ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ಇದರಿಂದ ಡಾಕ್ಟರ್ ಅವಳಿಗೆ ಈಗ ಶಾಕ್ ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ತಾರೆ. ಇದರಿಂದ ಈತ ಮೂಗಲ್ಲಿ ಬಾಯಲ್ಲಿ ಎಲ್ಲಾ ಕಡೆ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಈತನ ಏನೇ ಮಾಡಿದ್ರು ಈಗ ಬದುಕಿಸ್ಕೊಳಕ್ಕೆ ಆಗೋದಿಲ್ಲ. ಇದನ್ನ ನೋಡಿದಂತ ಅವರಮ್ಮ ಅವರಪ್ಪ ಈಗ ತುಂಬಾನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾಗಿ ನೆಕ್ಸ್ಟ್ ನಲ್ಲಿ ಈತ ಮನೆ ಹತ್ರ ಅದೇ ವ್ಯಕ್ತಿನೇ ಬಂದು ಈತ ದೇಹ ನೋಡಿ ನಗಾಡ್ತಾ ಇರ್ತಾನೆ. ಇವನನ್ನ ನೋಡಿದಂತ ಅವರಮ್ಮ ಈಗ ಬಾಯಿಗೆ ಬಂದಂಗೆ ಬೈತಾ ಇದೆ, ಎಲ್ಲದಕ್ಕೂ ಕಾರಣ ನೀನೆಂತ ನನ್ಗೆ ಗೊತ್ತು ಅಂತ ಹೇಳ್ತಾಳೆ. ಇದನ್ನ ನೋಡಿದಂತ ಈತ ಅವರಪ್ಪ ಕೂಡ ಅಲ್ಲೋ ನಿನ್ನ ನೋಡ್ಕೊಂತೀನಿ, ಇಲ್ಲಿಂದ ಫಸ್ಟ್ ಹೋಗು ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ವ್ಯಕ್ತಿನ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಇದಾಗಿ ನೆಕ್ಸ್ಟ್ ನಲ್ಲಿ ಈತಳ ಎಲ್ಲಾ ಅಂತ್ಯಕ್ರಿಯೆಯನ್ನು ಮುಗಿಸಿ ಎಲ್ಲರೂ ಹೋಗ್ತಾ ಇರ್ತಾರೆ. ಬಟ್ ಮಾಯಾಗೆ ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಇರೋದಿಲ್ಲ. ಈಗ ಮಾಯಾ ಈತ ಸಂಬಂಧಿ ಹತ್ರ ಕುತ್ಕೊಂಡು ನಾನು ಅವತ್ತು ನಿನ್ನ ಟ್ರಿಪ್ ಗೆ ಕರ್ಕೊಂಡು ಹೋಗ್ಬಾರ್ದಾಗಿತ್ತು, ನನ್ನಿಂದಾನೇ ಇವತ್ತು ಈ ಪರಿಸ್ಥಿತಿ ಬಂತು ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಮಾಯಗೆ ತನ್ನ ಬೆಸ್ಟ್ ಫ್ರೆಂಡ್ಸ್ ಹತ್ತೋಗಿರೋದ್ರಿಂದ ಊಟ ತಿನ್ನ ಕೂಡ ಆಗ್ತಾ ಇರತ್ತಿಲ್ಲ. ಇದಾದ್ಮೇಲೆ ಮಾಯಾ ರೂಮಲ್ಲಿ ಮರ್ಕೊಂಡು ಇದಕ್ಕೆಲ್ಲ ಕಾರಣ ಏನಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಮಾಯಗೆ ಈತಗಾಗಿ ಅವ್ರ ಅಪ್ಪ ಒಂದು ಕವರ್ ನ ಕೊಟ್ಟಿದ್ದು, ಆ ಕವರ್ ನ ತಗೊಂಡೋಗಿ ಅವಳ ಕೆರೆಯಲ್ಲಿ ಎಸೆದಿದ್ದು. ಅದಾದ್ಮೇಲೆ ಆ ಬೆಟ್ಟದ ದೇವತೆ ಇವ್ರ ಕಣ್ಣಿಗೆ ಕಾಣಿಸ್ಕೊಂಡಿದ್ದು. ಆಗ ಆ ಬೆಟ್ಟದ ದೇವತೆ ಇವಳು ಈ ಜಗನ ಅಪವಿತ್ರ ಮಾಡಿದ್ದಾಳೆ, ಫಸ್ಟ್ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಂತ ಹೇಳಿದ್ದು. ಇದೆಲ್ಲ ಕೂಡ ಮಾಯಗೆ ಜ್ಞಾಪಕ ಬಂದು ಈಗ ಈತ ಮನೆ ಕಡೆ ಬರ್ತಾಳೆ. ಆ ರೀತಿ ಇವಳು ಈತ ಮನೆ ಹತ್ರ ಬಂದಾಗ ಈತ ತಾಯಿ ಈತ ತಂದೆ ಹತ್ರ ಜಗಳ ಮಾಡ್ತಾ ಇರ್ತಾಳೆ. ಅದು ಕೂಡ ಯಾವ ವಿಚಾರಕ್ಕಂದ್ರೆ ಆ ಮನೇಲಿ ಇದೆಯಲ್ಲ ಸೀಕ್ರೆಟ್ ರೂಮ್, ಆ ಸೀಕ್ರೆಟ್ ರೂಮ್ ನ ವಿಚಾರಕ್ಕೆ. ಈಗ ಈತ ತಾಯಿ ಆ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಬ್ಲಾಕ್ ಮ್ಯಾಜಿಕ್ ಗೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳು ಇರುತ್ತೆ. ಇದನ್ನ ನೋಡಿದಂತ ಈತವ್ರ ಅಮ್ಮನಿಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಈಗ ಈತವರಮ್ಮ ಅವ್ರ ಅಪ್ಪ ಹತ್ರ ನೀನ್ ಏನ್ ಮಾಡ್ತಾ ಈ ಮನೆಯಲ್ಲಿ, ನಿನ್ನಿಂದಾನೇ ನನ್ ಮಗಳು ಸತ್ತೋದ್ಲು, ನೀನ್ ಏನ್ ಮಾಡ್ದೆ ಅಂತ ದಯವಿಟ್ಟು ಈಗ್ಲಾದ್ರೂ ಹೇಳು ಅಂತ ಹೇಳ್ತಾಳೆ. ಈಗ ಅವರಪ್ಪ ಇದೆಲ್ಲದಕ್ಕೂ ಕಾರಣ ಏನಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಅವ್ರ ಅಪ್ಪನೊಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರೋದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಇವನ್ಗೆ ಆಪೋಸಿಟ್ ಆಗಿ ಯಾರೊಬ್ರು ಬ್ಲಾಕ್ ಮ್ಯಾಜಿಕ್ ನ ಮಾಡಿರ್ತಾರೆ. ಇದರಿಂದ ಇವನ ಬಿಸ್ನೆಸ್ ಪೂರ್ತಿ ಲಾಸ್ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಈತವ್ರ ಅಮ್ಮನಿಗೆ ಹಾಸ್ಟೆಲ್ ಅಲ್ಲಿ ಆಪೋಸಿಟ್ ಆಗಿ ಸಿಕ್ಕದ್ನಲ್ಲ ಅದೇ ವ್ಯಕ್ತಿ. ಆ ವ್ಯಕ್ತಿ ಮತ್ತೆ ಈತವ್ರ ತಂದೆ ಈ ಬಿಸ್ನೆಸ್ ಅಲ್ಲಿ ಇಬ್ರು ಕೂಡ ದುಶ್ಮನಗಳಾಗಿರ್ತಾರೆ. ಈಗ ಅದೇ ವ್ಯಕ್ತಿನ ಇವ್ರ ಫ್ಯಾಮಿಲಿ ಹಾಳಾಗ್ಲಿ ಇವ್ರ ಬಿಸ್ನೆಸ್ ಲಾಸ್ ಆಗ್ಲಿ ಅಂತ ತುಂಬಾನೇ ದುಡ್ಡನ್ನ ಕೊಟ್ಟು ಒಂದು ಬ್ಲಾಕ್ ಮ್ಯಾಜಿಕ್ ನ ಮಾಡಿಸಿರ್ತಾನೆ. ಅದರಿಂದನೇ ಈತಗೆ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮೂಗಲಿ ರಕ್ತ ಬಂದಿದ್ದು, ತಲೆಯಲ್ಲಿ ಕೂದಲೆಲ್ಲ ಉದ್ರಿತು. ಇದನ್ನ ನೋಡಿದಂತ ಈತವ್ರಪ್ಪ ಅವಳ ಮೂಗನ ಕ್ಲೀನ್ ಮಾಡಿ ಈ ವಿಚಾರ ನಿಮ್ಮ ಮಾತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಅಷ್ಟೇ ಸಾಲದಂತ ಈತ ಅವ್ರ ಅಪ್ಪನ್ಗೆ ಆ ಮನೆ ಹಿಂದ್ಗಡೆ ಯಾರೊಬ್ರು ಬ್ಲಾಕ್ ಮ್ಯಾಜಿಕ್ ಮಾಡಿರೋಂತ ಬೊಂಬೆ ಸಿಗುತ್ತೆ. ಇದನ್ನ ನೋಡಿದಂತ ಅವ್ರಪ್ಪ ಬ್ಲಾಕ್ ಮ್ಯಾಜಿಕ್ ಮಾಡೋರ ಹತ್ರ ತಗೊಂಡ್ ಹೋಗ್ತಾನೆ. ಈ ಬೊಂಬೆನ ತುಂಬಾನೇ ದೂರದಲ್ಲಿ ಯಾರು ಓಡಾಡಿರೋ ಪ್ಲೇಸ್ ಅಲ್ಲಿ ಬಿಸಾಕ್ಬೇಕು, ಆಗ ಮಾತ್ರ ನೀನ್ ರಿಕವರ್ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಅವರಪ್ಪ ಆ ಬೊಂಬೆನ ಕವರ್ ಅಲ್ಲಿ ಸುತ್ತಿ ತಾನೇ ಎಸೆದು ಬಿಟ್ಟು ಈತ ಕೈಗೆ ಕೊಟ್ಟಿರ್ತಾನೆ. ಇದರಿಂದ ಈತ ಆ ಬೊಂಬೆನ ತಗೊಂಡೋಗಿ ಆ ಬೆಟ್ಟದಲ್ಲಿ ಹಾಕಿರೋದ್ರಿಂದ ಇವಳಿಗೆ ಈ ರೀತಿ ಎಫೆಕ್ಟ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬೆಟ್ಟದಲ್ಲಿ ಇದ್ದಂತ ದೇವತೆಗಳು ಇವಳಿಗೆ ವಾರ್ನಿಂಗ್ ಮಾಡ್ತಾ ಇದ್ವು ಹೊರತು ಭಯ ಪಡಿಸ್ತಾ ಇರ್ಲಿಲ್ಲ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ನಲ್ಲಿ ಮಾಯ ಟ್ರೆಕ್ಕಿಂಗ್ ಅಂತ ಮತ್ತೆ ಅದೇ ಬೆಟ್ಟಕ್ಕೆ ಹೋಗಿರ್ತಾಳೆ. ಲಾಸ್ಟ್ ಟೈಮ್ ಈತ ಈ ಬೆಟ್ಟಕ್ಕೆ ಬಂದಿದ್ದಾಗ ಈತ ಜೊತೆ ಮಾಯ ಇಬ್ರು ಕೂತು ಇದೇ ಜಾಗದಲ್ಲಿ ಮಾತಾಡಿರ್ತಾರೆ. ಈ ಜಾಗ ನೋಡಿದಂತ ಮಾಯಿಗೆ ಈಗ ತುಂಬಾನೇ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈತ ಮಾಯ ಹತ್ರ ನೀನ್ ನೆಕ್ಸ್ಟ್ ಟೈಮ್ ಈ ಬೆಟ್ಟಕ್ಕೆ ಬರುತ್ತೀಯಾ, ಆಗ ನೀನ್ ನನ್ನ ತುಂಬಾನೇ ಮಿಸ್ ಮಾಡ್ಕೊಂತೀಯ ಅಂತ ಹೇಳಿರ್ತಾಳೆ. ಇದನ್ನ ನೆನೆಸ್ಕೊಂಡಂತ ಮಾಯ ಈಗ ತುಂಬಾನೇ ಅಳ್ತಾ ನಿಂತಿರ್ತಾಳೆ. ಈಗ ಅದೇ ಟೈಮ್ ಈತಳ ಆತ್ಮ ಕೂಡ ಇವಳ ಕಣ್ಣಿಗೆ ಕಾಣಿಸ್ಕೊಳುತ್ತೆ. ಇದನ್ನ ನೋಡುವಂತ ಮಾಯಿಗೆ ಈಗ ತುಂಬಾನೇ ಖುಷಿಯಾಗಿ ಅವರಿಬ್ರು ಮಾತಾಡ್ತಾ ಅಲ್ಲಿಂದ ಹೋಗ್ತಾರೆ. ಆಕ್ಚುಲಿ ಈತ ಬದುಕಿದಾಗ ಈ ಪ್ಲೇಸ್ ಅವಳಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅದಕ್ಕೆ ಈತ ಆತ್ಮ ಇಲ್ಲೇನೆ ಕಾಣಿಸ್ಕೊಂತಾ ಇದೆ. ಇದಾಗಿ ನೆಕ್ಸ್ಟ್ ನಲ್ಲಿ ಈ ಸ್ಟೋರಿನ ಹೇಳಿರುವಂತ ಮಾಯನ ನಮ್ಗೆ ತೋರಿಸ್ತಾರೆ.
ಆಕ್ಚುಲಿ ಈ ಮೂವಿಯಲ್ಲಿ ಬರುವಂತ ಎಷ್ಟೋ ಪ್ರಶ್ನೆಗಳಿಗೆ ಮಾಯಾ ಹತ್ರನೇ ಉತ್ತರ ಇರೋದಿಲ್ಲ. ಈಗ ಮಾಯಾ ಇಂಟರ್ವ್ಯೂ ಅಲ್ಲಿ ಆ ಬೆಟ್ಟಕ್ಕೆ ಹೋಗಿದ್ದು, ಆ ಬೆಟ್ಟದಲ್ಲಿ ಅವಳು ಆ ಆತ್ಮಗಳನ್ನ ನೋಡಿದ್ದು, ಮತ್ತೆ ಮಾಯಾ ಈತ ಹಿಂದೆ ಆತ್ಮನ ನೋಡಿದ್ದು, ಅದಾದ್ಮೇಲೆ ಮಾಯಾಗೆ ಲಾಸ್ಟ್ ನಲ್ಲಿ ಈತ ಆತ್ಮ ಕಾಣಿಸಿದ್ದು ಎಲ್ಲ ಕೂಡ ಸತ್ಯನೇ ಆಗಿರುತ್ತೆ. ಯಾಕಂದ್ರೆ ಈ ಮೂವಿ ಪೂರ್ತಿನ ಮಾಯಾ ಹೇಳಿರುವಂತ ಸ್ಟೋರಿ ಬೇಸ್ ಮೇಲೆ ಮಾಡಿರ್ತಾರೆ. ಯಾಕಂದ್ರೆ ಈ ಮೂವಿ ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರ್ಗು ಮಾಯಾ ಮಾತ್ರನೇ ಬರೋದು. ಈಗ ಮಾಯಾ ಇಂಟರ್ವ್ಯೂ ಅಲ್ಲಿ ಅಳ್ತಾ ತನ್ನ ಫ್ರೆಂಡ್ ನ ಬಗ್ಗೆ ಹೇಳ್ತಾ ಈ ಮೂವಿನ ಎಂಡ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.